ಈಗ ಬಿಟ್ವೈಸ್ ಆಪರೇಟರ್ಸ್ ಸೆಕೆಂಡ್ ಪಾರ್ಟಿ ಬರೋಣ. ಈ ಬಿಟ್ವೈಸ್ ಆಪರೇಟರ್ಸ್ ಅಲ್ಲಿ ನೋಡಿ, ರೈಟ್ ನಾವು ಯುವರ್ ಪ್ಲಾನಿಂಗ್ ಟು ಇಂಟರ್ಚೇಂಜ್ ದ ವ್ಯಾಲ್ಯೂಸ್ ಆಫ್ ಎಕ್ಸ್ ಅಂಡ್ ವೈ. ಹಾಗಾದ್ರೆ ಇಂಟರ್ಚೇಂಜ್ ಮಾಡೋದನ್ನ ನಾವು ಸ್ವಾಪಿಂಗ್ ಅಂತ ಕರಿತೀವಿ. ಎಕ್ಸ್ ಮತ್ತೆ ವೈ ವ್ಯಾಲ್ಯೂನ ಇಂಟರ್ಚೇಂಜ್ ಮಾಡಬೇಕು. ಹಾಗಾದ್ರೆ ಬಿಗಿನಿಂಗ್ ಅಲ್ಲಿ ಎಕ್ಸ್ ವ್ಯಾಲ್ಯೂ 25 ಇದೆ, ವೈ ವ್ಯಾಲ್ಯೂ 50 ಇದೆ. ಈ ಮೂರು ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಟ್ ಆದ ನಂತರ ಎಕ್ಸ್ ವ್ಯಾಲ್ಯೂ 25 ಇತ್ತಲ್ಲ, ಅದು ವೈ ಹೋಗ್ಬೇಕಾಗುತ್ತೆ. ಹಾಗೇನೆ ವೈ ಅಲ್ಲಿ ಇದ್ದಂತ 50 ಇದೆಯಲ್ಲ, ಅದು ಎಕ್ಸ್ಗೆ ಹೋಗ್ಬೇಕಾಗತ್ತೆ. ಹಾಗಾದ್ರೆ ನಾವು ಅನ್ಕೊಂಡ್ಬಿಟ್ಟಿದೀವಿ ಈ ಮೂರು ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಟ್ ಆದ ನಂತರ ಎಕ್ಸ್ ಮತ್ತೆ ವೈ ವ್ಯಾಲ್ಯೂ ಇಂಟರ್ಚೇಂಜ್ ಆಗುತ್ತೆ ಅಂತ ಅನ್ಕೊಂಡಿದೀವಿ. ಹಾಗೇನೆ ಆ ಎಕ್ಸ್ ಮತ್ತೆ ವೈ ವ್ಯಾಲ್ಯೂ ಯಾವ ರೀತಿ ಇಂಟರ್ಚೇಂಜ್ ಆಗುತ್ತೆ ಅಂತಂದ್ರೂ ಕೂಡ ನೆಕ್ಸ್ಟ್ ನಾವು ಅದನ್ನ ಸ್ಟಡಿ ಮಾಡ್ತಾ ಹೋಗೋಣ. ಈಗ ಬಿಟ್ವೈಸ್ ಆಪರೇಟರ್ಸ್ ಬರೋಣ. ಬಿಟ್ವೈಸ್ ಆಪರೇಟರ್ಸ್, ಈ ಬಿಟ್ವೈಸ್ ಆಪರೇಟರ್ಸ್ ಅಲ್ಲಿ ಈ ಬಿಟ್ವೈಸ್ ನಾಟ್ ಆಪರೇಷನ್ ಇದೆಯಲ್ಲ, ಬಿಟ್ವೈಸ್ ನಾಟ್ ಆಪರೇಷನ್ ನ ಕೊನೆ ಹಂತದಲ್ಲಿ ಇದ್ರ ಬಗ್ಗೆ ನಾವು ಸ್ಟಡಿ ಮಾಡೋಣ. ಈಗ ಬಿಟ್ವೈಸ್ ಲೆಫ್ಟ್ ಶಿಫ್ಟ್ ಆಪರೇಟರು, ಬಿಟ್ವೈಸ್ ರೈಟ್ ಶಿಫ್ಟ್ ಆಪರೇಟರು, ಇದು ಎರಡನ್ನೂ ಕೂಡ ಹಿಂದಿನ ವಿಡಿಯೋದಲ್ಲಿ ನಾವು ಸ್ಟಡಿ ಮಾಡ್ಬಿಟ್ಟಿದೀವಿ. ಹಾಗಾದ್ರೆ ಈಗ ನಾವು ಬಿಟ್ವೈಸ್ ಅಂಡ್ ಆಪರೇಟರ್ ನ ಸ್ಟಡಿ ಮಾಡ್ತಾ ಹೋಗೋಣ. ಹಾಗಾದ್ರೆ ಬಿಟ್ವೈಸ್ ಅಂಡ್ ಆಪರೇಟರ್ ನ ಸ್ಟಡಿ ಮಾಡ್ತಾ ಹೋಗೋಣ. ಇಲ್ಲಿ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ, ನಾವಿಲ್ಲಿ ಅಂಡ್ ಸಿಂಬಲ್ ನ ಎರಡು ಸರಿ ಹಾಕಿಲ್ಲ. ಎರಡು ಸರಿ ಹಾಕಿದ್ರೆ ಅದು ಲಾಜಿಕಲ್ ಅಂಡ್ ಆಪರೇಟರ್ ಆಗುತ್ತೆ. ಇಲ್ಲಿ ಒಂದೇ ಒಂದ್ ಸರಿ ಹಾಕಿರೋದು. ಹಾಗಾದ್ರೆ ಬಿಟ್ವೈಸ್ ಅಂಡ್ ಆಪರೇಷನ್. ಈಗ ಬಿಟ್ವೈಸ್ ಅಂಡ್ ಆಪರೇಷನ್ ನ ಸ್ಟಡಿ ಅಂಡ್ ಆಪರೇಷನ್. ಹಾಗಾದ್ರೆ ಬಿಟ್ವೈಸ್ ಅಂಡ್, ಇದಕ್ಕಿಂತ ಮೊದಲು ನಾವು ಇದ್ರದ್ದು ಟ್ರೂತ್ ಟೇಬಲ್ ನ ಸ್ಟಡಿ ಮಾಡ್ಬೇಕಾಗುತ್ತೆ. ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಒಳಗಡೆ ನೋಡಿರ್ತೀರಿ, ಇಲ್ಲಿ ಇನ್ಪುಟ್ ತಗೊಂಡಿದ್ದೀನಿ, ಹೀಗೆ ಔಟ್ಪುಟ್ ತಗೊಂಡಿದ್ದೀನಿ. ಇಲ್ಲಿ ಎರಡು ಇನ್ಪುಟ್ ಎ ಮತ್ತೆ ಬಿ, ದಿಸ್ ಇಸ್ ನಥಿಂಗ್ ಬಟ್ ಔಟ್ಪುಟ್ ವೈ, ಅದನ್ನ ವೈ ಅಂತ ಕರೆಯೋಣ. ವೈ ಇಸ್ ಈಕ್ವಲ್ ಟು ಎ ಇಂಟು ಬಿ, ಅದು ಕನ್ವೆನ್ಷನಲ್ ಅಷ್ಟೇ. ಅದು ವೈ ಇಸ್ ಈಕ್ವಲ್ ಟು ಎ ಇಂಟು ಬಿ. ಎ ಮತ್ತೆ ಬಿ ವ್ಯಾಲ್ಯೂಸ್ 0 0 ಆಗಿದ್ದಾಗ ವೈ ವ್ಯಾಲ್ಯೂ ಅಂದ್ರೆ ಔಟ್ಪುಟ್ ಏನಾಗುತ್ತೆ ಅಂತಂದ್ರೆ 0 ಆಗುತ್ತೆ. ಎ ವ್ಯಾಲ್ಯೂ 0ನೇ ಆಗಿದ್ದು ಬಿ ವ್ಯಾಲ್ಯೂ 1ಗೆ ಚೇಂಜ್ ಆಗಿದ್ದಾಗ, ಹಾಗಾದ್ರೆ 0 ಇಂಟು 1 ಅಂತಂದ್ರೆ 0ನೇ ಬರುತ್ತೆ. ಹಾಗಾದ್ರೆ ವೈ ವ್ಯಾಲ್ಯೂ 0 ಬರುತ್ತೆ. ಎ ವ್ಯಾಲ್ಯೂ 1 ಚೇಂಜ್ ಆಗಿ ಬಿ ವ್ಯಾಲ್ಯೂ 0ಗೆ ಚೇಂಜ್ ಆದ್ರೆ, ಅಂದ್ರೆ ಎ ವ್ಯಾಲ್ಯೂ 1 ಆಗಿದ್ದು ಬಿ ವ್ಯಾಲ್ಯೂ 0 ಆಗಿದ್ದಾಗ ವೈ ವ್ಯಾಲ್ಯೂ ಏನ್ ಬರುತ್ತೆ ಅಂತಂದ್ರೆ 0 ಬರುತ್ತೆ. ಹಾಗೆ ಎ ವ್ಯಾಲ್ಯೂನು 1 ಆಗಿದ್ದು ಬಿ ವ್ಯಾಲ್ಯೂನು 1 ಆಗಿದ್ದಂತ ಪಕ್ಷದಲ್ಲಿ ಔಟ್ಪುಟ್ ಅಂತಂದ್ರೆ ವೈ ವ್ಯಾಲ್ಯೂ ಏನಾಗಿದೆ 1 ಆಗಿದೆ. ಅದು ಅಂಡ್ ಗೇಟ್ ಅಲ್ಲಿ ನೀವು ಸ್ಟಡಿ ಮಾಡಿರ್ತೀರಿ, ಅದು ಅಂಡ್ ಗೇಟ್ ಟ್ರೂತ್ ಟೇಬಲ್ ಇದೆ. ಆದ್ರೆ ಓವರ್ ಆಲ್ ಆಗಿ ಏನಂತ ಹೇಳ್ಬೋದು ಅಂತ ಹೇಳಿದ್ರೆ, whenever both the inputs are 1, then output is 1. Whenever any one of the input is 0, then output is 0. ಮತ್ತೆ ರಿಪೀಟ್ ಮಾಡೋಣ. Whenever both the inputs are 1, then output is 1. Whenever any one of the input is 0, then output is 0. ಈಗ ಈ ಟ್ರೂತ್ ಟೇಬಲ್ ನ ಸ್ಟಡಿ ಮಾಡಿದ್ಮೇಲೆ ಈಗ ಬಿಟ್ವೈಸ್ ಅಂಡ್ ಆಪರೇಷನ್ ಬರೋಣ. ಫಸ್ಟ್ ನಾನು m is equal to 14 ತಗೊಂಡಿದ್ದೀನಿ, ಹಾಗೆ n is equal to 5 ತಗೊಂಡಿದ್ದೀನಿ. ಹಾಗಾದ್ರೆ ಈ 14 ಕಂಪ್ಯೂಟರ್ ಮೆಮೊರಿ ಲೊಕೇಶನ್ ಒಳಗಡೆ ಬೈನರಿಗೆ ಕನ್ವರ್ಟ್ ಆಗಿಬಿಟ್ಟು ಸ್ಟೋರ್ ಆಗುತ್ತೆ. ಹಾಗಾದ್ರೆ ಈ 14 ಬೈನರಿ ಕನ್ವರ್ಟ್ ಮಾಡಿದ್ರೆ ಎಷ್ಟು ಬರುತ್ತೆ? 1110 ಬರುತ್ತೆ. ಈ 0ನ ಕೈ ಬಿಟ್ಬಿಟ್ಟಿದ್ದೀನಿ, 1110 ಬರುತ್ತೆ. ಒಂದ್ಸರಿ ಕ್ಯಾಲ್ಕುಲೇಟರ್ ಅಲ್ಲಿ ನಾವು ಚೆಕ್ ಮಾಡಿ ನೋಡೋಣ. ಕ್ಯಾಲ್ಕುಲೇಟರ್ ಅಲ್ಲಿ ಹಳೆ ಡೇಟಾ ಇದೆಯಲ್ಲ, ಅದನ್ನ ತೆಗೆದುಕೊಳ್ಳೋಣ. ಈಗ ಡೆಸಿಮಲ್ ಅಲ್ಲಿ ಇದ್ದೀನಿ. ಡೆಸಿಮಲ್ ಎಷ್ಟು ಕೊಡ್ಬೇಕಾಗಿರೋದು? 14 ಅಲ್ವಾ? ಅದೇ 14 ಕೊಟ್ಟಾಗ, ಡೆಸಿಮಲ್ ಅಲ್ಲಿ 14 ಕೊಟ್ಟಾಗ ಅದ್ರದ್ದು ಈಕ್ವಲೆಂಟ್ ಬೈನರಿ ನಂಬರ್ ಎಷ್ಟು ಅಂತ ಹೇಳ್ತಾ ಇದೆ ಅಂತ ಹೇಳಿದ್ರೆ 1110. ಕರೆಕ್ಟ್ ಇದೆಯಾ? 1110 ಕರೆಕ್ಟ್ ಆಗಿದೆ. ಅದೇ ತರನೇ ನೆಕ್ಸ್ಟ್ ಈ 5 ಇದೆಯಲ್ಲ, 5 ಕೂಡ ನಾವು ಬೈನರಿಗೆ ಕನ್ವರ್ಟ್ ಮಾಡೋಣ. ಆ 5ನ ಬೈನರಿಗೆ ಕನ್ವರ್ಟ್ ಮಾಡಿದ್ರೆ 101 ಅಂತ ಹೇಳ್ತಾರೆ. 101 ಅದನ್ನ ಕ್ಯಾಲ್ಕುಲೇಟರ್ ಒಂದ್ಸರಿ ಚೆಕ್ ಮಾಡಿ ನೋಡ್ಬೋಣ. ಕ್ಯಾಲ್ಕುಲೇಟರ್ ಈ ಹಳೆ ಡೇಟಾ ಇದೆಯಲ್ಲ, ಹಳೆ ಡೇಟಾನ ಕ್ಲಿಯರ್ ಮಾಡೋಣ. ಎಷ್ಟು ಕೊಡ್ಬೇಕಾಗಿದೆ? ನಾನು 5. ಹಾಗಾದ್ರೆ 5 ಎಂಟ್ರಿ ಮಾಡಿದ್ದೀನಿ. 5 ಎಂಟ್ರಿ ಮಾಡಿದಾಗ ಬೈನರಿ ಈಕ್ವಲೆಂಟ್ ನಂಬರು 0101.
ನೋಡಿ ಇಲ್ಲಿಂದ ಕೌಂಟ್ ಆಗಿದೆ 0 1 0 1 ಸರಿಯಾಗಿದೆ ಅಂತ ಆಯ್ತು. ಹಾಗಾದ್ರೆ ಈಗ ಎಂ ಮತ್ತು ಎನ್ ನಡುವೆ ನಾನೀಗ ಬಿಟ್ ವೈಸ್ ಅಂಡ್ ಆಪರೇಷನ್ ಮಾಡಿ ಅದು ಪಿ ಅನ್ನ ಇನ್ನೊಂದು ವೇರಿಯೇಬಲ್ ಅಲ್ಲಿ ಸ್ಟೋರ್ ಮಾಡಬೇಕಾಗಿದೆ. ಹಾಗಾದ್ರೆ ಇನ್ನೊಂದು ವೇರಿಯೇಬಲ್ ಅಲ್ಲಿ ಸ್ಟೋರ್ ಮಾಡ್ತಾ ಇದೆ. ಹಾಗಾದ್ರೆ ಎಂ ಮತ್ತೆ ಎನ್ ಅಲ್ಲಿ ಇರ್ತಕ್ಕಂಥ ಡೇಟಾ ಇದೆಯಲ್ಲ, ಈ ಡೇಟಾನ ಬಿಟ್ ಬೈ ಬಿಟ್ ನಾವು ಎಕ್ಸಿಕ್ಯೂಟ್ ಮಾಡ್ತಾ ಹೋಗ್ಬೇಕಾಗುತ್ತೆ, ಅಂದ್ರೆ ಸಿಂಪ್ಲಿಫೈ ಮಾಡ್ತಾ ಹೋಗ್ಬೇಕಾಗುತ್ತೆ. ಹಾಗಾದ್ರೆ 0 ಮತ್ತೆ 1 ಅಲ್ವಾ, 0 ಮತ್ತೆ 1 ಬಂದ್ರೆ ಈ ಟ್ರೂತ್ ಟೇಬಲ್ ಅಬ್ಸರ್ವ್ ಮಾಡಿ. 0 ಮತ್ತೆ 1 ಇದ್ದಾಗ ರಿಸಲ್ಟೆಂಟ್ ವ್ಯಾಲ್ಯೂ ಏನ್ ಬರಬೇಕು, 0 ಬರಬೇಕು. ನೋಡಿ ಇಲ್ಲಿದೆ 0, ಹಾಗಾದ್ರೆ ಇದು 0 ಆಗುತ್ತೆ. 0 ಹಾಗೆ 1 0 ತಗೋಣ. ನೋಡಿ 1 0 ಇದ್ದಾಗ ಅದು 0. ಹಾಗಾದ್ರೆ 1 1 ಇದ್ದಾಗ ನೋಡಿ 1 ಇದ್ದಾಗ ನೋಡಿ ಇಲ್ಲಿ 1, ಹಾಗಾದ್ರೆ 1 ಬರ್ತಾರೆ. ಹಾಗಾದ್ರೆ 1 0 ನೋಡಿ ಇದು 1 0 ಇದ್ದಾಗಲೂ ಕೂಡ 0ನೇ 0. ನೆಕ್ಸ್ಟ್ ಇಲ್ಲಿ ಏನಾಗಿದೆ ಅಂದ್ರೆ 2 0 ಇದೆ, ಅದರ ಫಸ್ಟ್ ಇನ್ಪುಟ್. ಹಾಗಾದ್ರೆ 2 0 ಇದ್ದಾಗಲೂ ಕೂಡ 0. ದಿಸ್ ರಿಸಲ್ಟೆಂಟ್ ವ್ಯಾಲ್ಯೂ ಆಫ್ ಪಿ. ಇದು ಯಾವ ಇದರಲ್ಲಿ ಇದೆ ಅಂತಂದ್ರೆ ಬೈನರಿ ಫಾರ್ಮೆಟ್ ಅಲ್ಲಿ ಇದೆ. ಅದನ್ನ ಡೆಸಿಮಲ್ ಗೆ ಕನ್ವರ್ಟ್ ಮಾಡೋದು ಎಷ್ಟಾಗುತ್ತೆ ಸ್ವಲ್ಪ ನೋಡೋಣ. ಡೆಸಿಮಲ್ ಕನ್ವರ್ಟ್ ಮಾಡೋದು 4 ಆಗುತ್ತೆ ಅಂತ ಹೇಳ್ತಾರೆ. ಕ್ಯಾಲ್ಕುಲೇಟರ್ ಒಂದ್ಸರಿ ಚೆಕ್ ಮಾಡಿ ನೋಡೋಣ. ಕ್ಯಾಲ್ಕುಲೇಟರ್ ಒಂದ್ಸರಿ ಚೆಕ್ ಮಾಡ್ಬಿಡ್ತೀನಿ. ಕ್ಯಾಲ್ಕುಲೇಟರ್ ಚೆಕ್ ಮಾಡಿದಾಗ ಯಾವ್ದ್ರಲ್ಲಿ ಇದೆ, ಇದು ಡೆಸಿಮಲ್ ಅಲ್ಲಿ ಇದೆ. ಹಾಗಾದ್ರೆ ಸಾರಿ, ನಾನು ಎಲ್ಲಿ ತಗೋಬೇಕಾಗಿರೋದು ಬೈನರಿ ಇದೆ. ಬೈನರಿಯಿಂದ ಡೆಸಿಮಲ್ ಕನ್ವರ್ಟ್ ಮಾಡ್ಬೇಕಾಗಿರೋದು. ಹಾಗಾದ್ರೆ ಬೈನರಿಗೆ ಚೇಂಜ್ ಮಾಡ್ಕೊಂಡು ಬೈನರಿಗೆ ಚೇಂಜ್ ಮಾಡ್ಕೊಂಡಿದ್ದೀನಿ. ಆದರೆ ಹಳೆ ಡೇಟಾ ಇದೆಯಲ್ಲ, ಹಳೆ ಡೇಟಾನ ಕ್ಲಿಯರ್ ಮಾಡ್ಬಿಡ್ತೀನಿ. ಬೈನರಿ 1 0 0 ನೋಡಿ 1 0 ಬೈನರಿಯಿಂದ ಡೆಸಿಮಲ್ ಕನ್ವರ್ಟ್ ಮಾಡಿದಾಗ ಡೆಸಿಮಲ್ 4 ಬಂದಿದೆ. ಹಾಗಾದ್ರೆ 4. ಹಾಗಾದ್ರೆ ಒಂದು ಕನ್ಕ್ಲೂಷನ್ ಬಂದಾಯ್ತಲ್ಲ. 14 ಮತ್ತೆ 5 ಅವೆರಡು ನಡುವೆ ಬಿಟ್ ವೈಸ್ ಅಂಡ್ ಆಪರೇಷನ್ ಮಾಡಿದಾಗ ರಿಸಲ್ಟೆಂಟ್ ವ್ಯಾಲ್ಯೂ ಏನು ಬರುತ್ತೆ, 4 ಬರುತ್ತೆ. ಹಾಗಾದ್ರೆ ಇದನ್ನ ನಾನು ಒಂದ್ಸರಿ ಸಿ ಪ್ರೋಗ್ರಾಮ್ ಒಳಗಡೆ ಒಂದ್ಸರಿ ಚೆಕ್ ಮಾಡಿ ನೋಡ್ಬೋಣ. ಹಾಗಾದ್ರೆ ಸಿ ಪ್ರೋಗ್ರಾಮ್ ಅಲ್ಲಿ ಒಂದ್ಸರಿ ಚೆಕ್ ಮಾಡಿ ನೋಡೋಣ. ಈಗ ಈ ಪ್ರೋಗ್ರಾಮ್ ಅಲ್ಲಿ ಎಷ್ಟು ವೇರಿಯೇಬಲ್ಸ್ ಬೇಕಾಗುತ್ತೆ, ನಮಗೆ 3 ವೇರಿಯೇಬಲ್ಸ್ ಬೇಕಾಗುತ್ತೆ. ಏನೇನು ತಗೋಬೇಕು ಅಂತ ರೆಡಿ ಹಾಕೊಂಡಿದೀವಿ ಅಂತಂದ್ರೆ ಎಂ ಎನ್ ಮತ್ತೆ ಪಿ ಅಲ್ವಾ. ಹಾಗಾದ್ರೆ ಇಂಟಿಜರ್ ಅಲ್ಲಿ ಎಂ ಎನ್ ಮತ್ತೆ ಪಿ. ನಾನು ಈ 3 ವೇರಿಯೇಬಲ್ಸ್ ನ ಇಂಟಿಜರ್ ಯಾಕೆ ತಗೊಂಡೆ ಅಂತ ಹೇಳಿದ್ರೆ ಬಿಟ್ ವೈಸ್ ಆಪರೇಷನ್ ನ ಮಾಡ್ಲಿಕ್ಕೆ ಸಾಧ್ಯ ಆಗೋದು ಇಂಟಿಜರ್ ಮೇಲೆ ಮಾತ್ರ. ಅಂದ್ರೆ ಫ್ಲೋಟಿಂಗ್ ಪಾಯಿಂಟ್ ಅಥವಾ ರಿಯಲ್ ನಂಬರ್ಸ್ ಮೇಲೆ ಬಿಟ್ ವೈಸ್ ಆಪರೇಷನ್ ನ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೋಸ್ಕರ ಈ 3 ವೇರಿಯೇಬಲ್ಸ್ ಇದೆಯಲ್ಲ, ಎಂ ಎನ್ ಮತ್ತೆ ಪಿ, 3 ವೇರಿಯೇಬಲ್ಸ್ ನ ನಾನು ಇಂಟಿಜರ್ ಅಂತ ಅದೇ ಉದ್ದೇಶಕ್ಕೋಸ್ಕರ ಡಿಕ್ಲೇರ್ ಮಾಡಿರೋದು. ನೆಕ್ಸ್ಟ್ ಡಿಕ್ಲರೇಷನ್ ಸ್ಟೇಟ್ಮೆಂಟ್ ಇದೆಯಲ್ಲ, ಡಿಕ್ಲರೇಷನ್ ಸ್ಟೇಟ್ಮೆಂಟ್ ಆದ ನಂತರ ನೆಕ್ಸ್ಟ್ CLRSCR ಅಂತ ಫಂಕ್ಷನ್ ಕೊಡೋಣ ಟು ಕ್ಲಿಯರ್ ದ ಯೂಸರ್ ಸ್ಕ್ರೀನ್. ಹಾಗಾದ್ರೆ ಈ ಪ್ರೋಗ್ರಾಮ್ಗೆ ನಾನು ಯಾವ್ದೆಲ್ಲ ವ್ಯಾಲ್ಯೂಸ್ ನ ಎಂಟ್ರಿ ಮಾಡ್ಬೇಕಂತ ಹೇಳಿದ್ರೆ ಎಂ ಮತ್ತೆ ಎನ್, ಈ 2 ವ್ಯಾಲ್ಯೂಸ್ ನಾನು ಎಂಟ್ರಿ ಮಾಡ್ಬೇಕಾಗುತ್ತೆ. ಹಾಗಾದ್ರೆ ಪ್ರಿಂಟ್ ಆಫ್ ಸ್ಟೇಟ್ಮೆಂಟ್ ಮುಖಾಂತರ ರಿಕ್ವೆಸ್ಟ್ ಮಾಡ್ಕೊಳ್ಳೋಣ. ಪ್ರಿಂಟ್ ಆಫ್ ಸ್ಟೇಟ್ಮೆಂಟ್ ಅಲ್ಲಿ ರಿಕ್ವೆಸ್ಟ್ ಮಾಡ್ಕೊತಾ ಇದೀನಿ, ಎಂಟರ್ ದ ವ್ಯಾಲ್ಯೂಸ್ ಆಫ್ ಎಂ ಅಂಡ್ ಎನ್ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಳೋಣ. ಬ್ಯಾಕ್ ಸ್ಲಾಶ್ ಅನ್ನು ನೆಕ್ಸ್ಟ್ ಲೈನ್ ಬರಲಿಕ್ಕೋಸ್ಕರ ಬ್ಯಾಕ್ ಸ್ಲಾಶ್ ಹಾಕಿನಿ. ಈಗ ಎಂ ಮತ್ತೆ ಎನ್ ಅಲ್ವಾ, ಎಂ ಮತ್ತೆ ಎನ್ ವ್ಯಾಲ್ಯೂಸ್ ನ ರೀಡ್ ಮಾಡ್ಬೇಕಂತ ಹೇಳಿದ್ರೆ ಯಾವ ವೇರಿಯೇಬಲ್ಸ್ ಅದು ಎಂ ಮತ್ತೆ ಎನ್ ಇಂಟಿಜರ್ ಆಗಿರೋದ್ರಿಂದ ನಾನು ಸ್ಕ್ಯಾನ್ ಆಫ್ ಸ್ಟೇಟ್ಮೆಂಟ್ ಹೋಗ್ತಾ ಇದ್ದೀನಿ. ಸ್ಕ್ಯಾನ್ ಆಫ್ ಸ್ಟೇಟ್ಮೆಂಟ್ ಅಲ್ಲಿ ಅದು ಇಂಟಿಜರ್ ಆಗಿರೋದ್ರಿಂದ %d ಡಬಲ್ ಕೊಟೇಶನ್ ಕಾಮ %m %n. ಹಾಗಾದ್ರೆ ಈ ಸ್ಕ್ಯಾನ್ ಆಫ್ ಸ್ಟೇಟ್ಮೆಂಟ್ ಇದೆಯಲ್ಲ, ಈ ಸ್ಕ್ಯಾನ್ ಆಫ್ ಸ್ಟೇಟ್ಮೆಂಟ್ 2 ಇಂಟಿಜರ್ ವ್ಯಾಲ್ಯೂನ ರೀಡ್ ಮಾಡಿ ಎಂ ಮತ್ತೆ ಎನ್ ಅಲ್ಲಿ ಸ್ಟೋರ್ ಮಾಡುತ್ತೆ. ಇದಾದ ನಂತರ ನೆಕ್ಸ್ಟ್ ನಾನೀಗ ಮಾಡಬೇಕಾಗಿರೋದು ಬಿಟ್ ವೈಸ್ ಅಂಡ್ ಆಪರೇಷನ್. ಹಾಗಾದ್ರೆ ಪಿ ಈಸ್ ಈಕ್ವಲ್ ಟು ಎಂ ಬಿಟ್ ವೈಸ್ ಅಂಡ್ ವಿತ್ ಎನ್.
ಇಲ್ಲೆಲ್ಲ ಸ್ಪೇಸ್ ಕೊಡೋ ಅವಶ್ಯಕತೆ ಇರಲಿಲ್ಲ, ಅದು ಸುಮ್ಮನೆ ಸ್ವಲ್ಪ ನೀಟಾಗಿ ಕಾಣಲಿ ಅನ್ನೋ ಉದ್ದೇಶಕ್ಕೋಸ್ಕರ ಇಲ್ಲಿ ಸ್ಪೇಸ್ ಕೊಟ್ಟಿದ್ದೀನಿ. ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆದ ನಂತರ ಪ್ರಿಂಟ್ ಆಫ್ ಸ್ಟೇಟ್ಮೆಂಟ್ ಮುಖಾಂತರ ರಿಸಲ್ಟೆಂಟ್ ವ್ಯಾಲ್ಯೂ ಏನು ಬಂದಿದೆ ಅಂತ ಡಿಸ್ಪ್ಲೇ ಮಾಡಿ. ರಿಸಲ್ಟ್ ಇಸ್ ಈಕ್ವಲ್ ಟು ಪರ್ಸೆಂಟೇಜ್ ಡಿ ಡಬಲ್ ಕೊಟೇಶನ್ ಕಾಮ ಪಿ ಬ್ರಾಕೆಟ್ ಕ್ಲೋಸ್ ಮಾಡಿ ಪ್ಯಾರಾಮೀಟರ್ ಹಾಕೋಣ. ಇಲ್ಲಿಗೆ ಪ್ರೋಗ್ರಾಮ್ ಕಂಪ್ಲೀಟ್ ಆಯ್ತಲ್ಲ, ಅಲ್ಲಿಗೆ ಗಿಟ್ ಸಿ ಎಚ್ ಕೊಟ್ಬಿಟ್ಟು ಪ್ರೋಗ್ರಾಮ್ನ ಕ್ಲೋಸ್ ಮಾಡಿ. ಈಗ ಕಂಪೈಲ್ ಮಾಡಿ ನೋಡಿ, ಕಂಪೈಲ್ ಮಾಡ್ತಾ ಇದೀನಿ. ಕಂಪೈಲ್ ಮಾಡಿದಾಗ ನಮಗೆ ಗೊತ್ತಾಗ್ತಾ ಇದೆ ಪ್ರೋಗ್ರಾಮು ಸಕ್ಸಸ್ಫುಲ್ ಆಗಿ ಕಂಪೈಲ್ ಆಗಿದೆ. ಈಗ ಇದೇ ಪ್ರೋಗ್ರಾಮ್ನ ರನ್ ಮಾಡೋಣ. ರನ್ ಮಾಡ್ತಾ ಇದೀನಿ. ರನ್ ಮಾಡಿದಾಗ ಮಾನಿಟರ್ ಮೇಲೆ ಏನಂತ ಬರ್ತಾ ಇದೆ ಅಂದ್ರೆ ಎಂಟರ್ ದ ವ್ಯಾಲ್ಯೂಸ್ ಆಫ್ ಎಮ್ ಅಂಡ್ ಎನ್ ಅಂತ ಬರ್ತಾ ಇದೆ. ಯಾಕಂದ್ರೆ ಯೂಸರು 2 ವ್ಯಾಲ್ಯೂಸ್ ಎಂಟ್ರಿ ಮಾಡ್ಬೇಕಲ್ವಾ. ಯೂಸರು ಏನ್ ಎಂಟ್ರಿ ಮಾಡೋಣ ಅಂತ ಹೇಳಿದ್ರೆ, ನಾವು ಅವಾಗ್ಲೇನೆ ಸ್ಟಡಿ ಮಾಡಿರೋ ಪ್ರಕಾರ 14 ಮತ್ತೆ 5 ಎಂಟ್ರಿ ಮಾಡೋಣ. 14 ಮತ್ತೆ 5 ಎಂಟ್ರಿ ಮಾಡಿದ್ರೆ ನಾವು ಆಲ್ರೆಡಿ ಅನಲೈಸ್ ಮಾಡಿರೋ ಪ್ರಕಾರ 4 ಬರಬೇಕಲ್ವಾ. ಹಾಗಾದ್ರೆ ನೋಡಿ, ರಿಸಲ್ಟ್ 4 ಬಂದಿದೆ. ಹಾಗಾದ್ರೆ ನಾವು ಇದುವರೆಗೆ ಏನು ಸ್ಟಡಿ ಮಾಡಿದೀವಲ್ಲ ಅದು ಸರಿ ಇದೆ ಅಂತ ಆಯ್ತು. ಬೇರೆ ವ್ಯಾಲ್ಯೂಸ್ ಕೊಟ್ಟು ಚೆಕ್ ಮಾಡಿ ನೋಡೋಣ. ಹಾಗಾದ್ರೆ ಬೇರೆ ವ್ಯಾಲ್ಯೂಸ್ ಕೊಡ್ಬೇಕಾದಾಗ ನಾನಿಲ್ಲಿ ಈ ಸೇಲರ್ ಎಸ್ ಇದೆಯಲ್ಲ ಅದನ್ನ ಕಾಮೆಂಟ್ ಮಾಡೋಣ. ಕಾಮೆಂಟ್ ಮಾಡಲಿಕ್ಕೆ ಫಾರ್ವರ್ಡ್ ಸ್ಲಾಶ್ ಆನಂತರ ಸ್ಟಾರು ಮತ್ತೆ ಎಂಡ್ ಆಫ್ ದಟ್ ಲೈನ್ ಸ್ಟಾರು ಮತ್ತೆ ಫಾರ್ವರ್ಡ್ ಸ್ಲಾಶ್. ಈಗ ಕಂಪೈಲ್ ಮಾಡ್ತೇನೆ. ಕಂಪೈಲ್ ಮಾಡಲಿಕ್ಕೋಸ್ಕರ ನಾನು ಕೀಬೋರ್ಡಲ್ಲಿ ಎಂಟರ್ ಕೀ ಪ್ರೆಸ್ ಮಾಡಿದ್ದೀನಿ. ಈ ಪ್ರೋಗ್ರಾಮು ಸಕ್ಸಸ್ಫುಲ್ ಆಗಿ ಕಂಪೈಲ್ ಆಗಿದೆ. ಎಸ್ಕೇಪ್ ಪ್ರೆಸ್ ಮಾಡಿದ ನಂತರ ರನ್ ಮಾಡೋಣ. ರನ್ ಮಾಡಿ ನೋಡಿ, ಹಳೆ ರಿಸಲ್ಟು ಹಾಗೆ ಮಾನಿಟರ್ ಮೇಲೆ ಉಳ್ಕೊಂಡಿದೆ. ಆದರೆ ಎಂಟರ್ ದ ವ್ಯಾಲ್ಯೂಸ್ ಆಫ್ ಎನ್ ಅನ್ನೋದು ಹಿಂದಿನ ರಿಸಲ್ಟ್ ಪಕ್ಕನೆ ಡಿಸ್ಪ್ಲೇ ಆಗ್ಬಿಟ್ಟಿದೆ. ಅದಕ್ಕೋಸ್ಕರ ಅದು ನಾನು ಪ್ರಿಂಟ್ ಆಫ್ ಸ್ಟೇಟ್ಮೆಂಟ್ ಅಲ್ಲಿ ಬಿಗಿನಿಂಗ್ ಅಲ್ಲೂ ಕೂಡ ಬ್ಯಾಕ್ ಸ್ಲಾಶ್ ಏನು ಕೊಡಬೇಕಾಗಿತ್ತು, ಅದು ಕೊಟ್ಟಿಲ್ಲ. ನೋಡೋಣ. ಈಗ ಬೇರೆ ವ್ಯಾಲ್ಯೂಸ್ ಕೊಟ್ಟು ನೋಡೋಣ. 10 ಮತ್ತೆ 20 ಕೊಟ್ಟಿದ್ದೀನಿ. 10 ಮತ್ತೆ 20 ಕೊಟ್ಟರೆ 0 ಬಂದಿದೆ. ಅದು 0 ಯಾಕೆ ಬಂದಿದೆ ಅಂತ ನೀವು ಅನಲೈಸ್ ಮಾಡಿ ನೋಡಿ. ಹಾಗಾದ್ರೆ ಈಗ ಈ ಪ್ರಿಂಟ್ ಆಫ್ ಸ್ಟೇಟ್ಮೆಂಟ್ ಇದೆಯಲ್ಲ, ಈ ಪ್ರಿಂಟ್ ಆಫ್ ಸ್ಟೇಟ್ಮೆಂಟ್ ಬಿಗಿನಿಂಗ್ ಅಲ್ಲೇ ಬ್ಯಾಕ್ ಸ್ಲಾಶ್ ಅನ್ನು ಕೊಟ್ಕೊಳ್ಳೋಣ 2 ಸರಿ. ಬ್ಯಾಕ್ ಸ್ಲಾಶ್ ಏನನ್ನ 2 ಸರಿ ಕೊಟ್ಕೊಳ್ಳೋಣ. ಬ್ಯಾಕ್ ಸ್ಲಾಶ್ ಏನು ಕೊಟ್ಟಿದ್ದೀನಿ. ಈಗ ಈ ಪ್ರೋಗ್ರಾಮ್ ರನ್ ಮಾಡ್ತಾ ಇದೆ. ರನ್ ಮಾಡಿದಾಗ ಈ ಸರಿ ಬೇರೆ ವ್ಯಾಲ್ಯೂಸ್ ಕೊಡೋಣ. ನೋಡಿ, ಎಂಟರ್ ದ ವ್ಯಾಲ್ಯೂಸ್ ಆಫ್ ಎಮ್ ಅಂಡ್ ಎನ್ ಅನ್ನೋದು ನೆಕ್ಸ್ಟ್ ಲೈನ್ ಅಲ್ಲಿ ಬಂದಿದೆ. ಈಗ 20 ಮತ್ತೆ 30 ಕೊಟ್ಕೊಳ್ಳೋಣ. ನೋಡಿ, 20 ಮತ್ತೆ 30 ಕೊಟ್ಟಾಗ ಆನ್ಸರು 20ನೇ ಬಂದಿದೆ. ಅದನ್ನೆಲ್ಲ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು. ಈಗ 20 ಯಾಕೆ ಬಂತು ಅನ್ನೋದನ್ನ ನೀವು ಸ್ಟಡಿ ಮಾಡ್ತಾ ಹೋಗ್ಬೇಕು. ಮತ್ತೆ ಇನ್ನೊಂದ್ಸರಿ ರನ್ ಮಾಡೋಣ. ಇದೇ ಪ್ರೋಗ್ರಾಮ್ ಇದೆಯಲ್ಲ, ಇದೇ ಪ್ರೋಗ್ರಾಮ್ನ ನಾನು ಇನ್ನೊಂದ್ಸರಿ ರನ್ ಮಾಡ್ತಾ ಇದ್ದೀನಿ. ಈ ಸರಿ 30 ಮತ್ತೆ 40 ಕೊಡ್ತೀನಿ. 30 ಮತ್ತೆ 40 ಕೊಟ್ಟಿದ್ದೀನಿ. ನೋಡಿ, 30 ಮತ್ತೆ 40 ಕೊಟ್ಟಾಗ 8 ಬಂದಿದೆ. ಎಕ್ಸ್ಪ್ಲೈನ್ ಮಾಡಿ ತೋರಿಸಿದ್ದೀನಿ ಅದು 4 ಏನಕ್ಕೋಸ್ಕರ ಬರುತ್ತೆ ಅಂತ. ಇನ್ನು ಉಳಿದಂತ ಬೇರೆ ಪಾಸಿಬಿಲಿಟೀಸ್ ಆಫ್ ಇನ್ಪುಟ್ಗೆ ಔಟ್ಪುಟ್ ಏನಕ್ಕೋಸ್ಕರ ಈ ರೀತಿ ಬಂದಿದೆ ಅಂತ ನೀವು ಚೆಕ್ ಮಾಡಬೇಕು. ಈಗ ನಾವು ನೆಕ್ಸ್ಟ್ ಬಿಟ್ ವೈಸ್ ಆರ್ ಆಪರೇಷನ್ ನ ಸ್ಟಡಿ ಮಾಡೋಣ. ಫಸ್ಟ್ ಟ್ರೂತ್ ಟೇಬಲ್ ನೋಡೋಣ. ಟ್ರೂತ್ ಟೇಬಲ್ ತಗೊಳ್ಳೋದಾದ್ರೆ ಇನ್ಪುಟ್ ಅಲ್ಲಿ ಮತ್ತೆ ಎ ಮತ್ತೆ ಬಿ ತಗೊಂಡಿದ್ವಿ, ಔಟ್ಪುಟ್ ಅದನ್ನ ವೈ ಅಂತ ತಗೊಂಡಿದ್ವಿ. ಎ ಪ್ಲಸ್ ಬಿ ಅದು ಸುಮ್ಮನೆ ಕನ್ವೆನ್ಷನಲ್ ಅಷ್ಟೇ. ಅದು ಯಾಕಂದ್ರೆ ಇನ್ಪುಟ್ ಅಲ್ಲಿ ಎರಡೂ ಇನ್ಪುಟ್ 0 0 ಆಗಿದ್ದಾಗ 0ನೇ ಬರುತ್ತೆ, 0 1 ಇದ್ದಾಗ 1 ಬರುತ್ತೆ, 1 0 ಇದ್ದಾಗ 1 ಬರುತ್ತೆ, 1 1 ಆಗಿದ್ದಾಗ ಇದು ಮ್ಯಾಥಮೆಟಿಕಲ್ ಆಪರೇಷನ್ ಅಡಿಷನ್ ಆಗಲ್ಲ. ಹಾಗಾದ್ರೆ 1 1 ಅಂತಂದ್ರೆ 1ನೇ. ಹಾಗಾದ್ರೆ ಫೈನಲ್ ಆಗಿ ಹೇಳೋದಾದ್ರೆ ಏನಂತ ಹೇಳ್ಬೋದು ಅಂತಂದ್ರೆ, ಯಾವ್ದಾದ್ರು ಒಂದು ಇನ್ಪುಟ್ 1 ಆಗಿದ್ದಾಗ ಔಟ್ಪುಟ್ 1 ಬರುತ್ತೆ. ನೋಡಿ, ಇಲ್ಲಿ B1 ಆಗಿದೆ, ಅದಕ್ಕೆ 1 ಔಟ್ಪುಟ್ ಬಂದಿದೆ. ಇಲ್ಲಿ A1 ಆಗಿದೆ, ಅದಕ್ಕೆ ಔಟ್ಪುಟ್ 1 ಬಂದಿದೆ. ಇಲ್ಲಿ ಎರಡೂ 1 1 ಆಗಿದೆ, ಅದಕ್ಕೋಸ್ಕರ ಔಟ್ಪುಟ್ ಬಂದಿದೆ. ಹಾಗಾದ್ರೆ ಎರಡೂ 0 ಆಗಿದ್ದಾಗ 0 ಬರುತ್ತೆ. ಅದರ ಫೈನಲ್ ಕನ್ಕ್ಲೂಷನ್ ಯಾವ್ದಾದ್ರು ಒಂದು ಇನ್ಪುಟ್ 1 ಆಗಿದ್ದಾಗ 1 ಬರುತ್ತೆ, ಎಲ್ಲ ಇನ್ಪುಟ್ 0 ಆಗಿದ್ದಾಗ 0 ಬರುತ್ತೆ. ಈಗ ಮತ್ತೆ ಎಮ್ ಅಲ್ಲಿ 14 ತಗೊಂಡಿನಿ. 14 ಹೋಸರಿ ತಗೊಂಡಿದ್ವಲ್ಲ ಅದೇ ವ್ಯಾಲ್ಯೂ ತಗೊಂಡಿದ್ದು 14.
ಇದು 3110. ಹಾಗೆ n ವ್ಯಾಲ್ಯೂ 5, ಹೊಸ n ವ್ಯಾಲ್ಯೂ ತಗೊಂಡಿದ್ವಲ್ಲ ಅದೇ ವ್ಯಾಲ್ಯೂ ತಗೊಂಡಿದ್ದೀನಿ 101. ಈಗ ಇವೆರಡರ ನಡುವೆ m ಮತ್ತು n ವ್ಯಾಲ್ಯೂ ನಡುವೆ ನಾವೇನು ಆಪರೇಷನ್ ಮಾಡ್ತಾ ಇದೀವಿ ಅಂತಂದ್ರೆ ಬಿಟ್ ವೈಸ್ ಆರ್ ಆಪರೇಷನ್ ಮಾಡ್ತಾ ಇದೀವಿ. ಬಿಟ್ ವೈಸ್ ಆರ್ ಆಪರೇಷನ್, ಬಿಟ್ ವೈಸ್ ಆರ್ ಆಪರೇಷನ್ ಬರೋದಾದ್ರೆ ಇಲ್ಲಿ ನೋಡಿ, ಇದು 0 ಮತ್ತು 1, 0 ಮತ್ತು 1 ಇದೆಯಲ್ಲ, ಇಲ್ಲಿ ನೋಡಿ 0 ಮತ್ತು 1 ಇದ್ದಾಗ ಇದು 1 ಬರಬೇಕು, ಹಾಗಾಗಿ 1 ಬಂದಿದೆ. 10 ನೋಡಿ ಇಲ್ಲಿ 10 ಇದ್ದಾಗಲೂ ಕೂಡ 1 ಬರಬೇಕು, 1. ನೆಕ್ಸ್ಟ್ 1 ಹಾಗಾದ್ರೆ 1 ಇದ್ದಾಗಲೂ ಕೂಡ ಇದು 1, ಹಾಗಾದ್ರೆ 1 ಬಂದಿದೆ, 1. ನೆಕ್ಸ್ಟ್ 10 ಆಗಿದ್ದಾಗಲೂ ಕೂಡ 1 ಬರಬೇಕು. ಇಲ್ಲೇನಾಗಿದೆ, ಎರಡೂ ಕೂಡ 0 ಆಗಿದೆ. ಎರಡೂ 0 ಆಗಿದ್ದಾಗ ರಿಸಲ್ಟೆಂಟ್ ವ್ಯಾಲ್ಯೂ 0, ಹಾಗಾದ್ರೆ 0. ಅರೆ ದಿಸ್ ಇಸ್ ನಥಿಂಗ್ ಬಟ್ p ವ್ಯಾಲ್ಯೂ, ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಬೈನರಿ ಫಾರ್ಮ್ಯಾಟ್. ಈ ಬೈನರಿ ಫಾರ್ಮ್ಯಾಟ್ ಇದೆಯಲ್ಲ ಅದನ್ನ ಡೆಸಿಮಲ್ ಕನ್ವರ್ಟ್ ಮಾಡೋದು ಎಷ್ಟು ಬರ್ಬೋದು? ಇದು ಡೆಸಿಮಲ್ ಕನ್ವರ್ಟ್ ಮಾಡಿದ್ರೆ ಏನು 15 ಬರುತ್ತಾ? ನೋಡಿ 15 ಬಂದಿದೆ, ದಟ್ ಈಸ್ p ವ್ಯಾಲ್ಯೂ. ಹಾಗಾದ್ರೆ 1111 ನ ಡೆಸಿಮಲ್ ಕನ್ವರ್ಟ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂತ ಒಂದ್ಸರಿ ಕ್ಯಾಲ್ಕುಲೇಟರ್ ಅಲ್ಲಿ ಚೆಕ್ ಮಾಡಿ ನೋಡೋಣ. ಕ್ಯಾಲ್ಕುಲೇಟರ್ ತಗೊಂಡಿದ್ದೀನಿ ನಾನು, ಆಲ್ರೆಡಿ ಬೈನರಿನಲ್ಲಿ ಇದ್ದೀನಿ, ಹಳೆ ಡೇಟಾ ಇದೆಯಲ್ಲ ಅದನ್ನ ಕ್ಲಿಯರ್ ಮಾಡ್ಬಿಡ್ತೀನಿ. ಯಾವ್ದನ್ನ ಕನ್ವರ್ಟ್ ಮಾಡ್ಬೇಕಾಗಿರೋದು? 1111. ಹಾಗಾದ್ರೆ 1111 ಕನ್ವರ್ಟ್ ಮಾಡಿದ್ರೆ 1111 ಕನ್ವರ್ಟ್ ಮಾಡಿದಾಗ ನೋಡಿ ಡೆಸಿಮಲ್ ಇದೆಯಲ್ಲ, ಡೆಸಿಮಲ್ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ, ಡೆಸಿಮಲ್ ಅಲ್ಲಿ 15. ಹಾಗಾದ್ರೆ ನೋಡಿ ಈ 15 ಕರೆಕ್ಟ್ ಆಗಿ ಕನ್ವರ್ಟ್ ಮಾಡ್ಕೊಂಡಿದ್ದೀವಿ, 15. ಹಾಗಾದ್ರೆ ಫೈನಲ್ ಕನ್ಕ್ಲೂಷನ್ ಏನ್ ಬರ್ಬೋದು ಅಂತ ಹೇಳಿದ್ರೆ 14 ಮತ್ತೆ 5 ಅವೆರಡರ ನಡುವೆ ಬಿಟ್ ವೈಸ್ ಆರ್ ಆಪರೇಷನ್ ಮಾಡಿದಾಗ ಬಂದಂತ ರಿಸಲ್ಟೆಂಟ್ ವ್ಯಾಲ್ಯೂ ಏನಾಗಿರುತ್ತೆ ಅಂದ್ರೆ 15 ಆಗಿರುತ್ತೆ. ಹಾಗಾದ್ರೆ ಇದನ್ನ ನಾವು ಸಿ ಪ್ರೋಗ್ರಾಮ್ ಕಂಪೈಲರ್ ಅಲ್ಲಿ ಒಂದ್ಸರಿ ಪ್ರೋಗ್ರಾಮ್ ಮಾಡಿ ಚೆಕ್ ಮಾಡೋಣ. ನಾವು ಮ್ಯಾನ್ಯುಯಲಿ ನಾವು ಇದನ್ನ ಚೆಕ್ ಮಾಡಿ ನೋಡಿದ್ದೀವಿ. ಹಾಗಾದ್ರೆ ಕಂಪ್ಯೂಟರ್ ಒಂದ್ಸರಿ ಸಿ ಪ್ರೋಗ್ರಾಮ್ ಕಂಪೈಲರ್ ಒಂದ್ಸರಿ ಚೆಕ್ ಮಾಡಿ ನೋಡೋಣ. ಹಿಂದಿನ ಪ್ರೋಗ್ರಾಮೇ ತಗೊಳ್ಳೋದಾದ್ರೆ ಹಿಂದಿನ ಪ್ರೋಗ್ರಾಮ್ ಅಲ್ಲಿ ಚಿಕ್ಕದೊಂದು ಚೇಂಜ್ ಮಾಡ್ತಾ ಇರೋದು ಏನಂತಂದ್ರೆ ಇಲ್ಲಿ ಅಂಡ್ ಆಪರೇಷನ್ ಇತ್ತಲ್ಲ ಅಲ್ಲಿ ಆರ್ ಆಪರೇಷನ್ ಹಾಕ್ತಾರೆ. ಆರ್ ಆಪರೇಷನ್ ಹಾಕ್ತೀನಿ. ಅನಲೈಸ್ ಮಾಡ್ಬೇಕಾದ್ರೆ ಏನ್ ಇನ್ಪುಟ್ ಕೊಟ್ಟಿದ್ದೋ ಅದನ್ನೇ ಇಲ್ಲೂ ಕೂಡ ಕೊಟ್ಬಿಡೋಣ. ಹಾಗಾದ್ರೆ 14 ಮತ್ತೆ 5 ಕೊಟ್ಟಿದೆ. 14 ಮತ್ತೆ 5 ಕೊಟ್ಟಾಗ ಆನ್ಸರು ಅನಲೈಸ್ ಮಾಡಿರೋ ಪ್ರಕಾರ 15 ಬರಬೇಕಾಗಿದೆ. ನೋಡೋಣ, ನೋಡಿ 15 ಕರೆಕ್ಟ್ ಆಗಿ ಬಂದಿದೆ. ಹಾಗಾದ್ರೆ ನಮ್ದು ಅನಲೈಸೇಷನ್ ಕರೆಕ್ಟ್ ಆಗಿದೆ ಅಂತ ಆಯ್ತು. ಬೇರೆ ಇನ್ಪುಟ್ ಕೊಟ್ಟು ಚೆಕ್ ಮಾಡಿ ನೋಡೋಣ. ಹಾಗಾದ್ರೆ ಬೇರೆ ಇನ್ಪುಟ್ ಕೊಡೋಕ್ಕಿಂತ ಮೊದಲು ಹಳೇದು ರಿಸಲ್ಟ್ ಮಾನಿಟರ್ ಮೇಲೆ ಇರಲಿ ಅನ್ನೋ ಉದ್ದೇಶಕ್ಕೋಸ್ಕರ ಈ CLRS ಇದೆಯಲ್ಲ ಅದನ್ನ ಕಾಮೆಂಟ್ ಮಾಡೋಣ. ಕಾಮೆಂಟ್ ಮಾಡಿದ್ದೀನಿ. ಕಾಮೆಂಟ್ ಮಾಡಿದ ನಂತರ ಈ ಪ್ರೋಗ್ರಾಮ್ನ ರನ್ ಮಾಡ್ತೀನಿ. ರನ್ ಮಾಡ್ಬೇಕಾದ್ರೆ ಬೇರೆ ಪಾಸಿಬಿಲಿಟೀಸ್ ಆಫ್ ಇನ್ಪುಟ್ ಕೊಡ್ತಾ ಇದ್ದೀನಿ. 10 ಮತ್ತೆ 20 ಕೊಟ್ಟಾಗ ಆನ್ಸರು ನೋಡಿ 30 ಬಂದಿದೆ. ಹಾಗಾದ್ರೆ ಬೇರೆ ಇನ್ಪುಟ್ ಕೊಟ್ಟು ನೋಡೋಣ. ಹಾಗೆ 20 ಮತ್ತೆ 30 ಕೊಟ್ಟಿದ್ದೀನಿ, ಈಗ 30 ಬಂದಿದೆ. ಹಾಗೆ ಇನ್ನೊಂದು ಇನ್ಪುಟ್ ಕೊಟ್ಟು ಮಾಡೋಣ. 30 ಮತ್ತೆ 40 ಕೊಟ್ಟಾಗ ಆನ್ಸರು 62 ಬಂದಿದೆ. ಇದೆಲ್ಲದಕ್ಕೂ ಕೂಡ ಆನ್ಸರು ಏನಕ್ಕೋಸ್ಕರ ಈ ರೀತಿ ಬಂತು ಅಂತ ಅನಲೈಸ್ ಮಾಡಿ ಟೆಸ್ಟ್ ಮಾಡಿ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಬಿಟ್ ವೈಸ್ XOR ಆಪರೇಷನ್. ಇದನ್ನ ನಾವು ಎಕ್ಸಾಂಪಲ್ ಮುಖಾಂತರ ಕಲೀಲಿಕ್ಕೆ ಅಂತ ಹೊರಟಿದ್ದೀವಿ. ಹಿಯರ್ ವಿ ಆರ್ ಗೋಯಿಂಗ್ ಟು ಇಂಟರ್ಚೇಂಜ್ ದ ವ್ಯಾಲ್ಯೂಸ್ ಆಫ್ ಎಕ್ಸ್ ಅಂಡ್ ವೈ. ಎಕ್ಸ್ ಮತ್ತೆ ವೈ ವ್ಯಾಲ್ಯೂನ ಇಂಟರ್ಚೇಂಜ್ ಮಾಡ್ಬೇಕಂತ ಹೊರಟಿದ್ದೀವಿ. ಹಾಗಾದ್ರೆ ಈ ಮೂರು ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಟ್ ಆದ ನಂತರ ಎಕ್ಸ್ ವ್ಯಾಲ್ಯೂ 25 ಮತ್ತೆ 50 ಇತ್ತಲ್ಲ, ಅದು 50 ಮತ್ತೆ 25 ಆಗಿ ಇಂಟರ್ಚೇಂಜ್ ಆಗುತ್ತೆ ಅಂತ ಅನ್ಕೊಂಡಿದೀವಿ. ಹಾಗಾದ್ರೆ ಅದು ಯಾವ ತರ ಇಂಟರ್ಚೇಂಜ್ ಆಗುತ್ತೆ ಅಂತ ಸ್ಟೆಪ್ ಬೈ ಸ್ಟೆಪ್ ಸ್ಟಡಿ ಮಾಡ್ತಾ ಹೋಗೋಣ. ಹಾಗಾದ್ರೆ ಫಸ್ಟ್ ಎಕ್ಸ್ ವ್ಯಾಲ್ಯೂ ಇದೆ. ಎಕ್ಸ್ ವ್ಯಾಲ್ಯೂ ಎಷ್ಟಿದೆ? 25 ಇದೆ. ವೈ ವ್ಯಾಲ್ಯೂ ಎಷ್ಟಿದೆ? 50 ಇದೆ. ಅದನ್ನ ಎಸ್ ಇಟ್ ಈಸ್ ಬರ್ಕೊಂಡ್ಬಿಡೋಣ. ಎಕ್ಸ್ ವ್ಯಾಲ್ಯೂ 25, ವೈ ವ್ಯಾಲ್ಯೂ 50 ಇದೆ. ಎಸ್ ಇಟ್ ಈಸ್ ಬರ್ಕೊಂಡ್ಬಿಟ್ಟಿನಿ. ಅಂದ್ರೆ 25 ಇಲ್ಲ, 25 ನ ಬೈನರಿ ಕನ್ವರ್ಟ್ ಮಾಡೋಣ. ನೋಡಿ ಬೈನರಿ ಕನ್ವರ್ಟ್ ಮಾಡಿದಾಗ 11001 ಬರುತ್ತೆ ಅಂತ ಅನ್ಕೊಂಡಿದೀವಿ. ಹಾಗಾದ್ರೆ ಅದು ಕ್ಯಾಲ್ಕುಲೇಟರ್ ಚೆಕ್ ಮಾಡ್ಬಿಡೋಣ. ಕ್ಯಾಲ್ಕುಲೇಟರ್ ಅಲ್ಲಿ ಫಸ್ಟ್ ಯಾವ್ದ್ರಿಂದ ನಾವು ಕನ್ವರ್ಟ್ ಮಾಡ್ತಾ ಇರೋದು? ಡೆಸಿಮಲ್ ಇಂದ. ಹಾಗಾದ್ರೆ ಡೆಸಿಮಲ್ ಬರೋಣ. ಹಳೆ ಡೇಟಾ ಕ್ಲಿಯರ್ ಮಾಡೋಣ. ಯಾವುದು? 25 ಅಲ್ವಾ? 25 ನೋಡಿ 25 ನ ನಾವು
ಬೈನರಿಗೆ ಕನ್ವರ್ಟ್ ಮಾಡಿದ್ರೆ ಇವ್ರೇನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಇಲ್ಲಿ ಲಾಸ್ಟ್ 3 zeros ಇದೆಲ್ಲ ಬಿಟ್ಬಿಡಿ 11101 ನೋಡಿ 11101 ನಾನು ಕೂಡ 10 ಎಕ್ಸ್ಟ್ರಾ ಹಾಕೊಂಡಿದ್ದೀನಿ 11101 ಇಸ್ ದ ಫೈನಲ್ ರಿಸಲ್ಟ್. ನೆಕ್ಸ್ಟ್ ಈಗ 50 ಇದೆಯಲ್ಲ 15 ಕೂಡ ಕನ್ವರ್ಟ್ ಮಾಡೋಣಲ್ಲ 15 ಕನ್ವರ್ಟ್ ಮಾಡಿದ್ರೆ 110010 ಅಂತ ಅನ್ಕೊಂಡಿದ್ದೀನಿ. ಕ್ಯಾಲ್ಕುಲೇಟರ್ ಒಂದ್ಸರಿ ಚೆಕ್ ಮಾಡಿ ನೋಡೋಣ. ಹಳೆ ಡೇಟಾ ಇದೆಯಲ್ಲ ಹಳೆ ಡೇಟಾನ ಕ್ಲಿಯರ್ ಮಾಡೋಣ. ಡೆಸಿಮಲ್ ಇಂದ ಕನ್ವರ್ಟ್ ಮಾಡ್ಬೇಕಾಗಿರೋದು ನೋಡಿ, ಡೆಸಿಮಲ್ ಇಂದ ಬೈನರಿಗೆ ಕನ್ವರ್ಟ್ ಮಾಡ್ಬೇಕಾಗಿರೋದು. ಆಲ್ರೆಡಿ ನಾನು ಡೆಸಿಮಲ್ ಅಲ್ಲಿ ಇದ್ದೀನಿ. ಹಾಗಾದ್ರೆ ಡೆಸಿಮಲ್ ಅಲ್ಲಿ ನಾನು 50 ಎಂಟ್ರಿ ಮಾಡ್ತಾ ಇದ್ದೀನಿ. 50 ಎಂಟ್ರಿ ಮಾಡಿದಾಗ ಅದ್ರದ್ದು ಬೈನರಿ ಈಕ್ವಲೆಂಟ್ ನಂಬರ್ ಏನು ನೋಡಿ, ಇಲ್ಲಿದೆ ನೋಡಿ. ಲಾಸ್ಟ್ 2 zeros ಬಿಟ್ಬಿಟ್ಟಿದ್ದೀನಿ. 110010 ನೋಡಿ 110010 ಅಥವಾ ಕನ್ವರ್ಷನ್ ಅಂತೂ ಸರಿ ಇದೆ ಅಂತ ಆಯ್ತು. ಈ ಕನ್ವರ್ಷನ್ ಯಾಕೆ ಇಷ್ಟು ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಈ 3 ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಟ್ ಆದ ನಂತರ ಎಕ್ಸ್ ಮತ್ತು ವ್ಯಾಲ್ಯೂ ಪಕ್ಕಾ ಇಂಟರ್ಚೇಂಜ್ ಆಗ್ಬೇಕಲ್ಲ, ಇಲ್ಲಾಂದ್ರೆ ತಪ್ಪೆಲ್ಲ ರಿಸಲ್ಟ್ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಕೇರ್ಫುಲ್ ಆಗಿ ಡೆಸಿಮಲ್ ಇಂದ ಬೈನರಿಗೆ ಕನ್ವರ್ಷನ್ ಮಾಡ್ಕೊಂಡಿದ್ವಿ. ಈಗ ಈ 3 ಎಕ್ಸ್ಪ್ರೆಷನ್ಸ್ ಇದೆಯಲ್ಲ 3 ಎಕ್ಸ್ಪ್ರೆಷನ್ಸ್ ನ 1 by 1 ಸಿಂಪ್ಲಿಫೈ ಮಾಡ್ತಾ ಹೋಗೋಣ, ಅಥವಾ ನಮ್ಮ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಅಲ್ಲಿ ಹೇಳೋದಾದ್ರೆ ಎಕ್ಸಿಕ್ಯೂಟ್ ಮಾಡ್ತಾ ಹೋಗೋಣ. ಈಗ ಫಸ್ಟ್ ಎಕ್ಸ್ಪ್ರೆಷನ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಬಿಟ್ ವೈಸ್ ಎಕ್ಸ್ ಆರ್ ವಿತ್ ವೈ, ಅದು ಫಸ್ಟ್ ಎಕ್ಸ್ಪ್ರೆಷನ್ ತಗೋಣ. ನೋಡಿ ಫಸ್ಟ್ ಎಕ್ಸ್ಪ್ರೆಷನ್ ತಗೋತಾ ಇದೀನಿ. ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಬಿಟ್ ವೈಸ್ ಎಕ್ಸ್ ಆರ್ ವಿತ್ ವೈ. ಈಗ ಇದ್ರೊಳಗಡೆ ಫಸ್ಟ್ ಎಕ್ಸ್ ವ್ಯಾಲ್ಯೂ ತಗೋಬೇಕಲ್ಲ. ಎಕ್ಸ್ ವ್ಯಾಲ್ಯೂ ಇಷ್ಟಿದೆ 11101. ಹಾಗಾದ್ರೆ ನೋಡಿ 11101. ನೆಕ್ಸ್ಟ್ ವೈ ವ್ಯಾಲ್ಯೂ 110010. ಹಾಗಾದ್ರೆ 110010. ಇವೆರಡರ ನಡುವೆ ನಾನು ಏನ್ ಆಪರೇಷನ್ ಮಾಡಬೇಕು? ಬಿಟ್ ವೈಸ್ ಎಕ್ಸ್ ಆರ್. ಈ ಟ್ರೂತ್ ಟೇಬಲ್ ಸ್ಟಡಿ ಮಾಡ್ಲಿಲ್ಲ. ಈ ಟ್ರೂತ್ ಟೇಬಲ್ ಸ್ವಲ್ಪ ನೋಡ್ಕೊಳ್ಳೋಣ. ಆದರೆ ಟ್ರೂತ್ ಟೇಬಲ್ ಅಲ್ಲಿ ಇನ್ಪುಟ್ ಎ ಮತ್ತೆ ಬಿ ವ್ಯಾಲ್ಯೂ ಇನ್ಪುಟ್ ಅಂತ ತಗೊಂಡಿನಿ, ಔಟ್ಪುಟ್ ಸಿ ಅಂತ ತಗೊಂಡಿನಿ. ಆದರೆ ಎ ಮತ್ತೆ ಬಿ ವ್ಯಾಲ್ಯೂ ಎರಡೂ ಕೂಡ ಸೇಮ್ ಇದ್ದಾಗ, ಸೇಮ್ ಅಂದ್ರೆ 00 ಇದ್ದಾಗ ನೋಡಿ ಇಲ್ಲಿ 0 ಬಂದಿದೆ. ಹಾಗೆ ಲಾಸ್ಟ್ ಒನ್ ಅಬ್ಸರ್ವ್ ಮಾಡಿ. ಹಾಗಾದ್ರೆ ಎ ಮತ್ತೆ ಬಿ ವ್ಯಾಲ್ಯೂ ಮತ್ತೆ 1 ಇದೆ ಅಂತಂದ್ರೆ ಎರಡು ಸೇಮ್ ಇದೆ ನೋಡಿ, ಸೇಮ್ ಇದೆ. ಇಲ್ಲೂ 1 ಇದೆ, ಇಲ್ಲೂ 1 ಇದೆ. ಹಾಗಾದ್ರೆ ಔಟ್ಪುಟ್ ಏನು ಬಂದಿದೆ? 0 ಬಂದಿದೆ. ಹಾಗಾದ್ರೆ ಇನ್ಪುಟ್ ಇದೆಯಲ್ಲ, ಇನ್ಪುಟ್ಸ್ ಸೇಮ್ ಇದ್ದಾಗ ಔಟ್ಪುಟ್ 0 ಬರುತ್ತೆ. ಈಗ ಸೆಕೆಂಡ್ ಇನ್ಪುಟ್ ಥರ್ಡ್ ಇನ್ಪುಟ್ ನೋಡೋಣ. ನೋಡಿ ಇಲ್ಲಿ 0 ಇತ್ತು, 1 ಇದೆ. ಹಾಗಾದ್ರೆ ಡಿಫ್ರೆಂಟ್ ಇದ್ದಾಗ, ಹಾಗಾದ್ರೆ ಇನ್ಪುಟ್ಸ್ ಆರ್ ಡಿಫ್ರೆಂಟ್ ಇದ್ದಾಗ ಔಟ್ಪುಟ್ 1 ಬರುತ್ತೆ. ಇಲ್ಲಿ ನೋಡಿ 1 0, ಹಾಗಾದ್ರೆ ಇದು ಕೂಡ ಡಿಫ್ರೆಂಟ್ ಇದೆ, ಹಾಗಾದ್ರೆ ಔಟ್ಪುಟ್ 1 ಬಂದಿದೆ. ಹಾಗಾದ್ರೆ ನಾವ್ ಏನಂತ ಫೈನಲ್ ಕನ್ಕ್ಲೂಷನ್ ಬರ್ಬೋದು ಅಂತಂದ್ರೆ ಇನ್ಪುಟ್ಸ್ ಸೇಮ್ ಇದ್ದಾಗ ಫಸ್ಟ್ ಮತ್ತೆ ಲಾಸ್ಟ್ ಅಬ್ಸರ್ವ್ ಮಾಡಿ. ಇನ್ಪುಟ್ ಸೇಮ್ ಇದ್ದಾಗ 0 ಬರುತ್ತೆ ನೋಡಿ. ಇನ್ಪುಟ್ಸ್ ಸೇಮ್ ಇದ್ದಾಗ 0 ಬಂದಿದೆ. ಇನ್ಪುಟ್ಸ್ ಡಿಫ್ರೆಂಟ್ ಇದ್ದಾಗ ಸೆಕೆಂಡ್ ಮತ್ತೆ ಥರ್ಡ್ ಅಬ್ಸರ್ವ್ ಮಾಡಿ. 0 ಮತ್ತೆ 1 ಅಥವಾ 1 ಮತ್ತೆ 0 ಇದ್ದಾಗ 1 ಬರುತ್ತೆ. ಹಾಗಾದ್ರೆ ನಾನೀಗ ಈ ಎಕ್ಸ್ಪ್ರೆಷನ್ ಸಿಂಪ್ಲಿಫೈ ಮಾಡಕ್ಕೆ ಅಂತ ಹೊರಟಿದ್ದೀನಿ. ನೋಡೋಣ ರಿಸಲ್ಟ್ ಏನು ಬರುತ್ತೆ. ನೋಡಿ ಡಿಫ್ರೆಂಟ್ ಇತ್ತು, 1 ಬಂದಿದೆ. ನೋಡಿ ಇಲ್ಲೂ ಕೂಡ ಡಿಫ್ರೆಂಟ್ ಇದೆ, 1 ಇದೆ. ಸೇಮ್ ಇದೆಲ್ಲ 0 0 ನೋಡಿ 0 0 ಸೇಮ್ ಇದ್ದಾಗ 0 ಬರ್ಬೇಕಂತ ನಮ್ಮ ಟ್ರೂತ್ ಟೇಬಲ್ ಹೇಳ್ತಾ ಇದೆ. 0 ಡಿಫ್ರೆಂಟ್ ಇದೆಯಲ್ಲ 1 0 ನೋಡಿ 1 0 ಇದ್ದಾಗ 1 ಬಂದಿದೆ. 1 ಸೇಮ್ ಇದೆಯಲ್ಲ, ಸೇಮ್ ಇರೋದ್ರಿಂದ 0, ಡಿಫ್ರೆಂಟ್ ಇರೋದ್ರಿಂದ 1. ಈ ವ್ಯಾಲ್ಯೂ ಎಲ್ಲ ಸ್ಟೋರ್ ಆಗಬೇಕು, ಎಕ್ಸ್ ಒಳಗಡೆ ಸ್ಟೋರ್ ಆಗಬೇಕು. ಅಂದ್ರೆ ಎಕ್ಸ್ ವ್ಯಾಲ್ಯೂ ಇದೆಯಲ್ಲ, ಎಕ್ಸ್ ವ್ಯಾಲ್ಯೂ ಹಳೆ ವ್ಯಾಲ್ಯೂ ಹೊಟ್ಟೋಗುತ್ತೆ, ಹೊಸ ವ್ಯಾಲ್ಯೂ 101011 ಸ್ಟೋರ್ ಆಗುತ್ತೆ. ನೋಡಿ ಇಲ್ಲಿ 1 ಸ್ಟೋರ್ ಆಗ್ತಾ ಇದೆ, 101011 ಸ್ಟೋರ್ ಆಗಿದೆ, ಹಳೆ ವ್ಯಾಲ್ಯೂ ಹೊಟ್ಟೋಯ್ತು. ಹಾಗಾದ್ರೆ ಫಸ್ಟ್ ಎಕ್ಸ್ಪ್ರೆಷನ್ ಎಕ್ಸಿಕ್ಯೂಟ್ ಆದ ನಂತರ ಎಕ್ಸ್ ವ್ಯಾಲ್ಯೂ ಚೇಂಜ್ ಆಯ್ತು. ಈಗ ಸೆಕೆಂಡ್ ಎಕ್ಸ್ಪ್ರೆಷನ್ ಬರಬೇಕಲ್ಲ, y ಇಸ್ ಈಕ್ವಲ್ ಟು ಎಕ್ಸ್ ಬಿಟ್ ವೈಸ್ ಎಕ್ಸ್ ಆರ್ ವಿತ್ ವೈ. ಹಾಗಾದ್ರೆ ಸೆಕೆಂಡ್ ಎಕ್ಸ್ಪ್ರೆಷನ್ ಬರೋಣ. ಸೆಕೆಂಡ್ ಎಕ್ಸ್ಪ್ರೆಷನ್ ಈಗ ಎಕ್ಸ್ ವ್ಯಾಲ್ಯೂ ರೈಟ್ ನೌ ಯು ಹ್ಯಾವ್ ಟು ಕನ್ಸಿಡರ್ ವಾಟ್ ಇಸ್ ದ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಎಕ್ಸ್. ಯಾಕಂದ್ರೆ ಎಕ್ಸ್ ವ್ಯಾಲ್ಯೂ ಹೊಟ್ಟೋಗಿದೆಯಲ್ಲ, ಇದು ಎಕ್ಸ್ ವ್ಯಾಲ್ಯೂ ಹೊಟ್ಟೋಗ್ಬಿಟ್ಟಿದೆ. The present value of x is this one 101011. ಹಾಗಾದ್ರೆ 101011. y value 110010 ಅಲ್ಲ, ತಗೋಣ 110010. ಅವೆರಡರ ನಡುವೆ ಬಿಟ್ ವೈಸ್ ಎಕ್ಸ್ ಆರ್ ಆಪರೇಷನ್ ಮಾಡಬೇಕು. ಬಿಟ್ ವೈಸ್ ಎಕ್ಸ್ ಆರ್ ಆಪರೇಷನ್ ಮಾಡ್ತಾ ಇದೀನಿ. ಹಾಗಾದ್ರೆ ಏನ್ ಬರುತ್ತೆ ರಿಸಲ್ಟ್ ನೋಡೋಣ. ಈ ರೀತಿ ರಿಸಲ್ಟ್ ಬರ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ. ಚೆಕ್ ಮಾಡಿ ನೋಡೋಣ. ಡಿಫ್ರೆಂಟ್ ಇದೆ ಅದಕ್ಕೋಸ್ಕರ 1, ಸೇಮ್ ಇದೆ 0, ಇದು ಕೂಡ ಸೇಮ್ ಇದೆ 0,
ಡಿಫ್ರೆಂಟ್ ಇದೆ 1, ಡಿಫ್ರೆಂಟ್ ಇದೆ 1, ಸೇಮ್ ಇದೆ 0. ಹಾಗಾದ್ರೆ ಈ ವ್ಯಾಲ್ಯೂ ಎಲ್ಲ ಶೋರ್ ಆಗಬೇಕು, y ಒಳಗಡೆ ಹೋಗಿ ಶೋರ್ ಆಗಬೇಕು. ಹಾಗಾದ್ರೆ ಹಳೇದು y ವ್ಯಾಲ್ಯೂ ಹೊಟ್ಟೋಗುತ್ತೆ, ಇದು ಹೊಟ್ಟೋಗುತ್ತೆ, ಹೊಸ ವ್ಯಾಲ್ಯೂ ಇದೆಯಲ್ಲ ಇದು ಬಂದು ಶೋರ್ ಆಗುತ್ತೆ. ಹಾಗಾದ್ರೆ ಇದು ಹೊಟ್ಟೋಯ್ತು, ಹೊಸ ವ್ಯಾಲ್ಯೂ ಇದೆಯಲ್ಲ ಹೊಸ ವ್ಯಾಲ್ಯೂ ಬಂದು ಶೋರ್ ಆಗುತ್ತೆ. ನೆಕ್ಸ್ಟ್ ಈ ಸೆಕೆಂಡ್ ಎಕ್ಸ್ಪ್ರೆಷನ್ ಎಕ್ಸಿಕ್ಯೂಟ್ ಆದ ನಂತರ ಲಾಸ್ಟ್ ಎಕ್ಸ್ಪ್ರೆಷನ್ ಹೋಗೋಣಲ್ಲ. ಲಾಸ್ಟ್ ಎಕ್ಸ್ಪ್ರೆಷನ್ ತಗೊಂಡಿದ್ದೀನಿ. x is equal to x bitwise x are with y. ಹಾಗಾದ್ರೆ ಫಸ್ಟ್ ಎಕ್ಸ್ಪ್ರೆಷನ್ ಲಾಸ್ಟ್ ಎಕ್ಸ್ಪ್ರೆಷನ್ ಸೇಮ್ ಇದೆ ನೋಡಿ. ಫಸ್ಟ್ ಎಕ್ಸ್ಪ್ರೆಷನ್ ಲಾಸ್ಟ್ ಎಕ್ಸ್ಪ್ರೆಷನ್ ಸೇಮ್ ಇದೆ. ಈಗ x ವ್ಯಾಲ್ಯೂ 101011 ತಗೊಂಡಿದ್ದೀನಿ. ಈಗ y ವ್ಯಾಲ್ಯೂ ತಗೋಬೇಕಲ್ಲ, ಅದೇ y ವ್ಯಾಲ್ಯೂ ನೀವು ಪ್ರೆಸೆಂಟ್ ವ್ಯಾಲ್ಯೂ ಏನಿದೆ ಅದನ್ನ ತಗೋಬೇಕು. ಹಳೆ ವ್ಯಾಲ್ಯೂ ಹೊರಟೋಗಿದೆ, ಬೇರೆ y ವ್ಯಾಲ್ಯೂ ಹಾಗಾದ್ರೆ 0110001. ಇವೆರಡರ ನಡುವೆ ನಾವೇನು ಆಪರೇಷನ್ ಮಾಡ್ಬೇಕಾಗುತ್ತೆ ಅಂತಂದ್ರೆ ಬಿಟ್ಟು ಎಕ್ಸ್ಆರ್ ಆಪರೇಷನ್ ಮಾಡ್ಬೇಕು. ನೋಡೋಣ ಏನು ಈ ರೀತಿ ರಿಸಲ್ಟ್ ಬರುತ್ತೆ ಅಂತ ಹೇಳ್ತಾ ಇದೆ. ಚೆಕ್ ಮಾಡಿ ನೋಡ್ಬೋಣಲ್ಲ. ಸೇಮ್ ಇದೆ 0, ಡಿಫ್ರೆಂಟ್ ಇದೆ 1 ನೋಡಿ, ಸೇಮ್ ಇದೆ 0, ಇದು ಕೂಡ ಸೇಮ್ ಇದೆ 0, ಡಿಫ್ರೆಂಟ್ ಇದೆ 1, ಇದು ಕೂಡ ಡಿಫ್ರೆಂಟ್ ಇದೆ 1. ಇದೆಯಾ ಈ ವ್ಯಾಲ್ಯೂ ಎಲ್ಲ ಶೋರ್ ಆಗಬೇಕು, ಎಕ್ಸ್ ಒಳಗಡೆ ಶೋರ್ ಆಗ್ಬೇಕಲ್ವಾ ಎಕ್ಸ್. ಹಾಗಾದ್ರೆ ಎಕ್ಸ್ ಒಳಗಡೆ ಸ್ಟೋರ್ ಮಾಡ್ತಾ ಇದೀನಿ. ಎಕ್ಸ್ ವ್ಯಾಲ್ಯೂ ಹೊರಟೋಗುತ್ತಿದ್ದು, ಎಕ್ಸ್ ವ್ಯಾಲ್ಯೂ ಇದೆಯಲ್ಲ ಎಕ್ಸ್ ವ್ಯಾಲ್ಯೂ ಹೊರಟೋಗುತ್ತೆ, ಅದು ಹೊರಟೋಯ್ತು. ಈಗ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಎಕ್ಸ್ ಈಸ್ ದಿಸ್ 110010. ಹಾಗಾದ್ರೆ ಪ್ರೆಸೆಂಟ್ ವ್ಯಾಲ್ಯೂ 5 ಈಸ್ ದಿಸ್ 1. ಇದು ಯಾವ ಫಾರ್ಮೆಟ್ ಅಲ್ಲಿ ಇದೆ ಅಂತಂದ್ರೆ ಬೈನರಿ ಫಾರ್ಮೆಟ್ ಅಲ್ಲಿ ಇದೆ. ಈ ಬೈನರಿ ಫಾರ್ಮೆಟ್ ಅಲ್ಲಿ ಇದ್ರೆ ನಮ್ಗೆ ಸ್ವಲ್ಪ ಅರ್ಥ ಆಗೋದು ಕಷ್ಟ. ಅದಕ್ಕೋಸ್ಕರ ಅದನ್ನ ನಾನು ಡೆಸಿಮಲ್ಗೆ ಕನ್ವರ್ಟ್ ಮಾಡ್ಕೊಂಡ್ಬಿಡ್ತೀನಿ. ಡೆಸಿಮಲ್ ಕನ್ವರ್ಟ್ ಮಾಡಿದ್ರೆ ಎಷ್ಟಾಗುತ್ತೆ? ಇದು 50 ಆಗುತ್ತೆ. ಎಷ್ಟಾಗುತ್ತೆ? ಇದು 25 ಆಗುತ್ತೆ. ಒಂದ್ಸರಿ ನಾವು ಕ್ಯಾಲ್ಕುಲೇಟರ್ ಚೆಕ್ ಮಾಡೋಣ. ಈಗ ಇದನ್ನ ಕ್ಲಿಯರ್ ಮಾಡೋಣ. ಫಸ್ಟ್ ಯಾವುದು? ಬೈನರಿಯಿಂದ ಡೆಸಿಮಲ್ ಕನ್ವರ್ಟ್ ಮಾಡಬೇಕಾಗಿರೋದು. ಹಾಗಾದ್ರೆ ಬೈನರಿಗೆ ಚೇಂಜ್ ಮಾಡ್ತೀನಿ ನೋಡಿ. ಬೈನರಿಗೆ ಚೇಂಜ್ ಮಾಡ್ತೀನಿ. ಬೈನರಿಗೆ ಚೇಂಜ್ ಮಾಡಿದ್ದೀನಿ. ಯಾವ್ದನ್ನ ಕನ್ವರ್ಟ್ ಮಾಡಬೇಕಾಗಿರೋದು? ಬೈನರಿ ನಂಬರ್ ಯಾವುದು? 1100 1100 ಮತ್ತೆ ಬಂದು 10 ಅಲ್ಲ, ಹಾಗಾದ್ರೆ 10. ಹಾಗಾದ್ರೆ ಕರೆಕ್ಟ್ ಆಗಿ ಕೊಟ್ಟಿದ್ದೀನ ನೋಡೋಣ. 110010 ಕರೆಕ್ಟ್ ಆಗಿದೆ. 110010 ಅದನ್ನ ಕನ್ವರ್ಟ್ ಮಾಡಿದ್ರೆ ಡೆಸಿಮಲ್ ಅಲ್ಲಿ ನೋಡಿ 50. ಹಾಗಾದ್ರೆ 50 ಕರೆಕ್ಟ್ ಆಗಿ ಕನ್ವರ್ಟ್ ಆಗಿದೆ. ಹಾಗಾದ್ರೆ ಇದನ್ನ ಕನ್ವರ್ಟ್ ಮಾಡ್ಬೇಕಲ್ಲ, ಈ ಬೈನರಿ ನಂಬರ್ ಇದೆಲ್ಲ ಇದನ್ನ ಕನ್ವರ್ಟ್ ಮಾಡೋಣ. ಫಸ್ಟ್ ಇದನ್ನ ಕ್ಲಿಯರ್ ಮಾಡೋಣ. ಕ್ಯಾಲ್ಕುಲೇಟರ್ ಏನ್ ಕೊಡ್ಬೇಕಾಗಿರೋದು? 11001. ಹಾಗಾದ್ರೆ 11001 ಹಾಗಾದ್ರೆ ಅದು ನೋಡಿ ಡೆಸಿಮಲ್ ನಂಬರ್ ಎಷ್ಟು? 25. ಹಾಗಾದ್ರೆ ಇದು 25 ಆಯ್ತು. ಹಾಗಾದ್ರೆ ಈ 3 ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಟ್ ಅಂತ ಆಯ್ತು. ನಾವೇನ್ ಅನ್ಕೊಂಡಿದ್ದು? ಎಕ್ಸ್ ವ್ಯಾಲ್ಯೂ ಇದೆಯಲ್ಲ, ಎಕ್ಸ್ ವ್ಯಾಲ್ಯೂ ವೈಗೆ ಹೋಗ್ಬೇಕಾಗಿತ್ತಲ್ವಾ ನೋಡಿ. ಎಕ್ಸ್ ವ್ಯಾಲ್ಯೂ ವೈಗೆ ಹೋಗ್ಬೇಕಾಗಿತ್ತು ನೋಡಿ. ಎಕ್ಸ್ ವ್ಯಾಲ್ಯೂ ಇದೆಲ್ಲ 25 ಇತ್ತಲ್ಲ ನೋಡಿ, ವೈಗೆ ಹೋಗಿದೆ 25. ಹಾಗೆ ವೈ ವ್ಯಾಲ್ಯೂ 50 ಇತ್ತಲ್ಲ, ಅದೆಲ್ಲಿಗೆ ಹೋಗ್ಬೇಕಾಗಿತ್ತು? ಎಕ್ಸ್ಗೆ ಹೋಗ್ಬೇಕಾಗಿತ್ತು ನೋಡಿ, ಎಕ್ಸ್ ಹೋಗಿದೆ. ಹಾಗಾದ್ರೆ ಫೈನಲ್ ಆಗಿ ಈ 3 ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಟ್ ಆದ ನಂತರ ಎಕ್ಸ್ ವ್ಯಾಲ್ಯೂ ಇತ್ತಲ್ಲ, ಎಕ್ಸ್ ವ್ಯಾಲ್ಯೂ ವೈಗೆ ಹೋಗಿದೆ. ಹಾಗೆ ವೈ ವ್ಯಾಲ್ಯೂ ಎಕ್ಸ್ಗೆ ಹೋಗ್ಬೇಕಾಗಿತ್ತಲ್ಲ, ಹಾಗಾದ್ರೆ ಎಕ್ಸ್ ಬಂತು ಹೋಗಿದೆ. ಹಾಗಾದ್ರೆ ನಮ್ಗೆ ಬಿಟ್ ವೈಸ್ ಎಕ್ಸ್ಆರ್ ಆಪರೇಷನ್ ಅರ್ಥ ಆಗಿದೆ ಅಂತ ಅನ್ಕೋತಾನೆ. ಈಗ ಈ ಪ್ರೋಗ್ರಾಮ್ ಅಲ್ಲಿ ಎಕ್ಸ್ ಮತ್ತೆ ವೈ ವ್ಯಾಲ್ಯೂನ ಇಂಟರ್ಚೇಂಜ್ ಮಾಡ್ಲಿಕ್ಕೆ ಅಂತ ಪ್ರೋಗ್ರಾಮ್ ಮಾಡೋಣ. ಈ ಪ್ರೋಗ್ರಾಮ್ ಒಳಗಡೆ ಎಕ್ಸ್ ಮತ್ತೆ ವೈ ವೇರಿಯಬಲ್ಸ್ ನ ಇಂಟಿಜರ್ ಅಲ್ಲಿ ಡಿಕ್ಲೇರ್ ಮಾಡ್ಕೊಂಡಿದ್ದೀನಿ. ಆ ನಂತರ ಸ್ಕ್ರೀನ್ ಕ್ಲಿಯರ್ ಮಾಡಿದ್ದೀನಿ. ಸ್ಕ್ರೀನ್ ಕ್ಲಿಯರ್ ಮಾಡಿದ ನಂತರ ನಾನು ಈ ಪ್ರೋಗ್ರಾಮ್ಗೆ ಎಕ್ಸ್ ಮತ್ತೆ ವೈ ವ್ಯಾಲ್ಯೂಸ್ ನ ಎಂಟ್ರಿ ಮಾಡಬೇಕು. ಆ ಉದ್ದೇಶಕ್ಕೋಸ್ಕರ ಪ್ರಿಂಟ್ ಔಟ್ ಸ್ಟೇಟ್ಮೆಂಟ್ ಅಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋಣ. ಅಂದ್ರೆ ಎಂಟರ್ ದ ವ್ಯಾಲ್ಯೂಸ್ ಆಫ್ ಎಕ್ಸ್ ಅಂಡ್ ವೈ ಅಂತ. ಹಾಗಾದ್ರೆ ರಿಕ್ವೆಸ್ಟ್ ಮಾಡ್ಕೊಳ್ಳೋಣ. ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಪ್ರಿಂಟ್ ಔಟ್ ಸ್ಟೇಟ್ಮೆಂಟ್ ಅಲ್ಲಿ ಎಂಟರ್ ದ ವ್ಯಾಲ್ಯೂಸ್ ಆಫ್ ಎಕ್ಸ್ ಅಂಡ್ ವೈ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಹಾಗಾದ್ರೆ ರಿಕ್ವೆಸ್ಟ್ ಮಾಡ್ಕೊಂಡ ನಂತರ ನಾವು ಸ್ಕ್ಯಾನ್ ಆಫ್ ಸ್ಟೇಟ್ಮೆಂಟ್ ಯೂಸ್ ಮಾಡ್ಕೊಂಡು ಆ ಎಕ್ಸ್ ಮತ್ತೆ ವೈ ವ್ಯಾಲ್ಯೂಸ್ ನ ರೀಡ್ ಮಾಡಬೇಕು. ಹಾಗಾದ್ರೆ ಎಕ್ಸ್ ಮತ್ತೆ ವೈ ವ್ಯಾಲ್ಯೂಸ್ ನ ರೀಡ್ ಮಾಡ್ಲಿಕ್ಕೋಸ್ಕರ ಸ್ಕ್ಯಾನ್ ಆಫ್ ಸ್ಟೇಟ್ಮೆಂಟ್ ಹೋಗ್ತಾ ಇದೀನಿ. ಹಾಗಾದ್ರೆ ಸ್ಕ್ಯಾನ್ ಆಫ್ ಸ್ಟೇಟ್ಮೆಂಟ್ ಬರೋಣ. ಸ್ಕ್ಯಾನ್ ಆಫ್ ಸ್ಟೇಟ್ಮೆಂಟ್ ಅಲ್ಲಿ ಎಕ್ಸ್ ಮತ್ತೆ ವೈ ವೇರಿಯಬಲ್ಸ್ಗೆ ನಾನು ವ್ಯಾಲ್ಯೂಸ್ ನ ರೀಡ್ ಮಾಡ್ತಾ ಇದ್ದೀನಿ. ಎಕ್ಸ್ ಮತ್ತೆ ವೈ ವ್ಯಾಲ್ಯೂಸ್ ನ ರೀಡ್ ಮಾಡಿದ ನಂತರ ಇನ್ನು ಇಂಟರ್ಚೇಂಜ್ ಮಾಡಿಲ್ಲ ಅಲ್ಲ, ಇಂಟರ್ಚೇಂಜ್ ಮಾಡೋಕ್ಕಿಂತ ಮೊದಲು ಒಂದ್ಸರಿ ಎಕ್ಸ್ ಮತ್ತೆ ವೈ ವ್ಯಾಲ್ಯೂಸ್ ನ ಡಿಸ್ಪ್ಲೇ ಮಾಡಿ ನೋಡ್ಬಾರ್ದು. ಹಾಗಾದ್ರೆ ಎಕ್ಸ್ ಮತ್ತೆ ವೈ ವ್ಯಾಲ್ಯೂಸ್ ನ ಡಿಸ್ಪ್ಲೇ ಮಾಡ್ತಾ ಇದೀನಿ. ಈ ಪ್ರಿಂಟ್ ಆಫ್ ಸ್ಟೇಟ್ಮೆಂಟ್ ಯೂಸ್ ಮಾಡ್ಕೊಂಡು
ಬಿಫೋರ್ ಇಂಟರ್ಚೇಂಜಿಂಗ್ ಎಕ್ಸ್ ವ್ಯಾಲ್ಯೂ ಡಿಸ್ಪ್ಲೇ ಮಾಡೋಣ, ಹಾಗೆ ವೈ ವ್ಯಾಲ್ಯೂ ಡಿಸ್ಪ್ಲೇ ಮಾಡೋಣ. ಡಬಲ್ ಕೊಟೇಶನ್ ಕಾಮ ಆದ್ಮೇಲೆ ಎಕ್ಸ್ ಮತ್ತೆ ವೈ ವ್ಯಾಲ್ಯೂ ಡಿಸ್ಪ್ಲೇ ಮಾಡಿದ್ವಿ. ಈಗ ಎಕ್ಸ್ ಮತ್ತೆ ವೈ ವ್ಯಾಲ್ಯೂಸ್ನ ಇಂಟರ್ಚೇಂಜ್ ಮಾಡ್ಲಿಕ್ಕೋಸ್ಕರ ಈಗ ಸ್ವಲ್ಪ ಹೊತ್ತಿನ ಮೊದಲು ನಾವು ಸ್ಟಡಿ ಮಾಡೋದಲ್ಲ ಲಾಜಿಕಲ್ ಸ್ಟೇಟ್ಮೆಂಟ್ಸು, ಆ ಲಾಜಿಕಲ್ ಸ್ಟೇಟ್ಮೆಂಟ್ಸ್ ಹಾಕೋಣ. ನೋಡಿ, ಫಸ್ಟ್ ಒನ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಎಕ್ಸ್ಕ್ಲೂಸಿವ್ ವೈ, ಸೆಕೆಂಡ್ ಒನ್ ವೈ ಇಸ್ ಈಕ್ವಲ್ ಟು ಎಕ್ಸ್ ಎಕ್ಸ್ಕ್ಲೂಸಿವ್ ವೈ, ನೆಕ್ಸ್ಟ್ ಒನ್ಸ್ ಅಗೇನ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಎಕ್ಸ್ಕ್ಲೂಸಿವ್ ವೈ. ಈ ಮೂರು ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಟ್ ಆದ ತಕ್ಷಣ ಏನಾಗಿರುತ್ತೆ ಅಂದ್ರೆ ಎಕ್ಸ್ ಮತ್ತೆ ವೈ ವ್ಯಾಲ್ಯೂ ಇಂಟರ್ಚೇಂಜ್ ಆಗಿರುತ್ತೆ. ಅದು ಇಂಟರ್ಚೇಂಜ್ ಆಗಿದೆ ಅನ್ನೋ ಉದ್ದೇಶಕ್ಕೋಸ್ಕರ ಇನ್ನೊಂದ್ಸರಿ ಪ್ರಿಂಟ್ ಆಫ್ ಸ್ಟೇಟ್ಮೆಂಟ್ ಅಲ್ಲಿ ಎಕ್ಸ್ ಮತ್ತೆ ವೈ ವ್ಯಾಲ್ಯೂಸ್ ಡಿಸ್ಪ್ಲೇ ಮಾಡೋಣ. ನೋಡಿ, ಇಲ್ಲಿ ಆಫ್ಟರ್ ಇಂಟರ್ಚೇಂಜಿಂಗ್ ಅಂತ ಹಾಕಿದ್ವಿ ಅಷ್ಟೇ. ಇಂಟರ್ಚೇಂಜಿಂಗ್ ಎಕ್ಸ್ ಮತ್ತೆ ವೈ ವ್ಯಾಲ್ಯೂಸ್ ಡಿಸ್ಪ್ಲೇ ಮಾಡೋಣ. ನೆಕ್ಸ್ಟ್ ಈಗ ಗೆಟ್ ಸಿ ಹಚ್ಬಿಟ್ಬಿಟ್ಟು ಪ್ರೋಗ್ರಾಮ್ನ ಕ್ಲೋಸ್ ಮಾಡೋಣ. ಪ್ರೋಗ್ರಾಮ್ ಕ್ಲೋಸ್ ಮಾಡೋಣ. ಈಗ ಕಂಪೈಲ್ ಮಾಡಬೇಕಲ್ಲ, ಫಸ್ಟ್ ಕಂಪೈಲ್ ಮಾಡೋಣ. ಕಂಪೈಲ್ ಮಾಡಿದಾಗ ಈ ಪ್ರೋಗ್ರಾಮು ಸಕ್ಸಸ್ಫುಲ್ ಆಗಿ ಕಂಪೈಲ್ ಆಗಿದೆ. ಹಾಗಾದ್ರೆ ರನ್ ಮಾಡೋಣ. ಫಸ್ಟ್ ಟೈಮ್ ರನ್ ಮಾಡಿದಾಗ ಮಾನಿಟರ್ ಮೇಲೆ ಏನ್ ಬರ್ತಾ ಇದೆ ಅಂತಂದ್ರೆ ಎಂಟರ್ ದ ವ್ಯಾಲ್ಯೂಸ್ ಆಫ್ ಎಕ್ಸ್ ಅಂಡ್ ವೈ ಅಂತ ಬರ್ತಾ ಇದೆ. ನಾವು ಲಾಜಿಕಲ್ ಸ್ಟೇಟ್ಮೆಂಟ್ಸ್ ನ ಡಿಸೈನ್ ಮಾಡಬೇಕಾದಾಗ ನಾವು ಯಾವ್ದೆಲ್ಲ ವ್ಯಾಲ್ಯೂಸ್ ಕೊಟ್ಟಿದ್ದು ಅದೇ ವ್ಯಾಲ್ಯೂಸ್ ಇಲ್ಲೂ ಕೊಟ್ಬಿಡೋಣ. ಒಂದು 25 ಕೊಟ್ಟಿದ್ದು, ಇನ್ನೊಂದು 50 ಕೊಟ್ಟಿದ್ದು. ಹಾಗಾದ್ರೆ ಇಲ್ಲೂ ಕೂಡ ನಾನು 25 ಮತ್ತೆ 50ನೇ ಕೊಟ್ಟಿದ್ದೀನಿ. ನೋಡೋಣ ಎಕ್ಸ್ ಮತ್ತೆ ವೈ ವ್ಯಾಲ್ಯೂ ಇಂಟರ್ಚೇಂಜ್ ಆಗುತ್ತೆ ಅಂತ ಸರಿ ನೋಡೋಣ. ನೋಡಿ, ಬಿಫೋರ್ ಇಂಟರ್ಚೇಂಜಿಂಗ್ ಎಕ್ಸ್ ಮತ್ತು ವೈ ವ್ಯಾಲ್ಯೂ 25 ಮತ್ತೆ 50 ಇದ್ದಿದ್ದು, ಆ ನಂತರ ಇಂಟರ್ಚೇಂಜ್ ಆದ ನಂತರ 50 ಮತ್ತೆ 25 ಆಗಿ ಇಂಟರ್ಚೇಂಜ್ ಆಗಿದೆ. ಇದೇ ಪ್ರೋಗ್ರಾಮ್ನ ಇನ್ನೊಂದ್ಸರಿ ರನ್ ಮಾಡಿ ನೋಡೋಣ. ಇದೇ ಪ್ರೋಗ್ರಾಮ್ನ ಇನ್ನೊಂದ್ಸರಿ ರನ್ ಮಾಡ್ತಾ ಇದ್ದೀನಿ. ಈ ಸರಿ ಬೇರೆ ವ್ಯಾಲ್ಯೂಸ್ ಕೊಡೋಣ. ಬೇರೆ ವ್ಯಾಲ್ಯೂಸ್ ಅಂತಂದ್ರೆ ಒಂದು 200 ಅಥವಾ 2000 ಇರಲಿ, ಇನ್ನೊಂದು 4000 ಕೊಟ್ಟಿದ್ದೀನಿ. 4000. ಹಾಗಾದ್ರೆ ಪ್ಲಸ್ ಮಾಡಿದ ನಂತರ ನೋಡಿ, ಬಿಫೋರ್ ಇಂಟರ್ಚೇಂಜಿಂಗ್ ಎಕ್ಸ್ ವ್ಯಾಲ್ಯೂ 2000 ಇದೆ, ವೈ ವ್ಯಾಲ್ಯೂ 4000 ಇದೆ. ಆಫ್ಟರ್ ಇಂಟರ್ಚೇಂಜಿಂಗ್ ಎಕ್ಸ್ ವ್ಯಾಲ್ಯೂ 4000 ಆಗಿದೆ, ವೈ ವ್ಯಾಲ್ಯೂ 2000 ಆಗಿದೆ. ಹಾಗಾದ್ರೆ ಎಕ್ಸ್ ಮತ್ತೆ ವೈ ವ್ಯಾಲ್ಯೂಸ್ ಸಕ್ಸಸ್ಫುಲ್ ಆಗಿ ಇಂಟರ್ಚೇಂಜ್ ಆಗಿದೆ. ಒಂದು ಜ್ಞಾಪಕ ಇರಲಿ, ಇಲ್ಲಿ ಬಿಟ್ ವೈಸ್ ಆಪರೇಟರ್ಸ್ ನಾವು ಏನು ಯೂಸ್ ಮಾಡಿದೀವಲ್ಲ, ಬಿಟ್ ವೈಸ್ ಆಪರೇಷನ್ಸ್ ನ ನಾವು ಇಂಟಿಜರ್ ವೇರಿಯಬಲ್ಸ್ ಮೇಲೆ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಹೊರತು ರಿಯಲ್ ನಂಬರ್ಸ್ ಮೇಲೆ ನಾವು ಬಿಟ್ ವೈಸ್ ಆಪರೇಷನ್ ನ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ನಾವು ಬಿಟ್ ವೈಸ್ ಆಪರೇಟರ್ಸ್ ಒಳಗಡೆ ಬಿಟ್ ವೈಸ್ ನಾಟ್ ಆಪರೇಷನ್ ನ ಸ್ಟಡಿ ಮಾಡೋಣ. ಇದರೊಳಗಡೆ ಎ ವ್ಯಾಲ್ಯೂ 32,767 ಆಗಿದ್ದಂತ ಪಕ್ಷದಲ್ಲಿ ಆ ಏದು ಡೇಟಾನ ಬಿಟ್ ವೈಸ್ ನಾಟ್ ಆಪರೇಷನ್ ಮಾಡಿ ಬಿ ಒಳಗಡೆ ಸ್ಟೋರ್ ಮಾಡಿದ್ರೆ ಬಿ ವ್ಯಾಲ್ಯೂ -32,768 ಆಗುತ್ತೆ ಅಂತ ಅನ್ಕೊಂಡಿದೀವಿ. ಹಾಗಾದ್ರೆ ಇಲ್ಲಿ ಮೈನಸ್ ಬಂದಿದೆ, ಹಾಗೇನೆ ಇಲ್ಲಿ 7 ಇತ್ತಲ್ಲ ಅದು 8 ಆಗಿದೆ. ಇದು ಹೇಗೆ ಸಾಧ್ಯ ಆಗುತ್ತೆ, ಹೇಗೆ ಈ ರೀತಿ ಆಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಟಡಿ ಮಾಡೋಣ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.